ಜಾಯದ್ ಅವ್ರಿಗೆ ಇಲ್ಲಿ ಈಗ ರೀಸೆಂಟಾಗಿ ಸಂಕ್ರಾಂತಿ ಹಬ್ಬದ ಜಾತ್ರೆ ಎಲ್ಲ ಮಾಡಿ ನೀವು ಮಲೈಕ ಒಂದು ರಿಲಿಜಿಯನ್ ಅವರು ಇನ್ನೊಂದು ರಿಲಿಜಿಯನ್ ಫೆಸ್ಟಿವಲ್ನ ಫಾಲೋ ಮಾಡೋದಕ್ಕೆ ನಿಮ್ಮ ಧರ್ಮದಲ್ಲಿ ಏನು ರೆಸ್ಟ್ರಿಕ್ಷನ್ಸ್ ಇರಲ್ವಾ? ಆ ಥರ ಏನಿಲ್ಲ. ನಾನು ಈಗ ಹಿಂಗೆ ಉತ್ತರ ಕೊಡಬೇಕು ಅಂತ ಅರ್ಥ ಆಗ್ತಿಲ್ಲ. ಹಲವಾರು ಅಂದರೆ ನೀವೀಗ ಅದ್ರದ್ದು ಆಚರಣೆ ಎಲ್ಲ ಆಲ್ಮೋಸ್ಟ್ ಫಾಲೋ ಮಾಡಿದ್ರೆ ಇವನ್ ಹಸುವಿಗೆ ಆಹಾರ ಕೊಡೋದ್ರಿಂದ ಹಿಡಿದು ತಪ್ಪೇನಿದೆ ಸರ್? ತಪ್ಪಂತಲ್ಲ, ನಿಮ್ಮ ಧರ್ಮದಲ್ಲಿ ಒಂದು ರೂಲ್ಸ್ ಫಾಲೋ ಮಾಡ್ತಾ ಇರ್ತೀರಾ. ಹೌದು. ನಿಮ್ಮ ಧರ್ಮದಲ್ಲಿ ಏನು ಹೇಳಿಲ್ವಾ ಈ ಥರ ಮಾಡಬೇಕು ಆ ಥರ ಏನೂ ಇಲ್ಲ ಸರ್. ನಮ್ಮ ಧರ್ಮದಲ್ಲಿ ಆ ಥರ ಏನೂ ಹೇಳ್ಕೊಟ್ಟಿಲ್ಲ. ಆಮೇಲೆ ಒಂದು ಸರ್ ನಾವು ಇಂಡಿಯಾದಲ್ಲಿ ಇದ್ದೀವಿ ಅಂದಮೇಲೆ ಜಾತಿ ಪಾತಿ ಅಂತ ಇರಬಾರ್ದು ಸರ್. ಈಗ ನಾನು ಚಿಕ್ಕವನಿದ್ದಾಗ ನಮ್ಮ ಜೈನದ 7 ಬ್ಲಾಕಲ್ಲಿ ಇತ್ತು ಸರ್ ಮನೆ. ಹೇಳ್ಬಾರ್ದು, ಇವಾಗ ನನ್ನ ಪ್ರಶ್ನೆ ಕೇಳ್ತೀನಿ ಅಂತ ಹೇಳ್ಬಿಡ್ತಾ ಇದ್ದೀನಿ. ನಮ್ಮ ಮನೇಲಿ ಯಾವಾಗ ಚಿಕ್ಕವನಿದ್ದಾಗ ಮನೇಲಿ ಕಾಸು ಕೊಡ್ತಾ ಇಲ್ಲ ಕೈಗೆ, ಮಕ್ಕಳು ಹಾಳಾಗ್ತಾರಂತ. ಬಟ್ ನಮ್ಗೆ ಬೇಕಲ್ವ, 2 ರೂಪಾಯಿ 3 ರೂಪಾಯಿ 5 ರೂಪಾಯಿನ ಒಂದು ಚಾಕ್ಲೇಟ್ ತಿನ್ನೋಕ್ಕೆ. ಇಡೂರ್ಲೇಕ್ ಹತ್ರ ಗಣೇಶ ವಿಸರ್ಜನೆ ಮಾಡೋಕ್ಕೆ ಬರೋರು. ಆವಾಗ ನಾವೇ ಒಂದು ಫ್ರೆಂಡ್ಸ್ ಎಲ್ಲ ಗುಂಪು ಕಟ್ಕೊಂಡು ಹೋಗ್ಬಿಟ್ಟು ವಿಸರ್ಜನೆ ಮಾಡ್ತಿದ್ದೀವಿ. ಏನಕ್ಕಂದರೆ ಲಾಸ್ಟಿಗೆ ದೊಡ್ಡವ್ರು ಬಂದು ಕೊಡ್ತಾರಲ್ಲ, ತಗೊಳ್ರಪ್ಪ ಇಟ್ಕೊಡ್ರಪ್ಪ ಅಂತ ಹೇಳಿ. ಸೊ ಹಂಗೆಲ್ಲ ನಾವು ಮಾಡಿದ್ದೀವಿ. ಸೊ ಆ ಥರ ಏನಿಲ್ಲ ಸರ್ ನಮ್ಮಲ್ಲಿ. ಜೈ ಸರ್. ಸರ್ ಇಲ್ಲಿ ಈಗ ಸ್ಟಾರ್ ನಟ ಸಿನಿಮಾಗಳು ಬಂದಾಗ ಅಭಿಮಾನಿಗಳು ಅವುಗಳನ್ನು ಆರಾಧಿಸೋ ರೀತಿಗೆ ಕೆಲವು ಸಾರಿ ಸಾರ್ವಜನಿಕವಾಗಿ ಸಮಸ್ಯೆಗಳಾಗುವಂಥದ್ದು, ತೊಂದರೆಗಳಾಗುವಂಥ ಘಟನೆಗಳು ಸಾಕಷ್ಟು ನಡೆದಿದೆ. ಬಟ್ ಇತ್ತೀಚೆಗೆ ಶಿಡ್ಲಘಟ್ಟದಲ್ಲಿ ನಿಮ್ಮ ಸಿನಿಮಾದ ಒಂದು ಪೋಸ್ಟರ್ ವಿಚಾರ ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಯಿತು. ನಿಮಗೆ ಅದು ಗಮನಕ್ಕೆ ಬಂತ, ಅದನ್ನು ಹೇಗೆ ಪರಿಗಣಿಸ್ತೀರಿ? ಮತ್ತು ನಿಮ್ಮ ಅಭಿಮಾನಿಗಳು ಅದನ್ನು ಆರಾಧಿಸುವಂಥ ರೀತಿನ ಹೇಗೆ ಸಮರ್ಸ್ಕೊಳ್ತೀರಿ ಅಂತ? ಸರ್, ನನ್ನ ಅಭಿಮಾನಿಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸರ್, ಅಷ್ಟೇ. ಆಮೇಲೆ ಆ ಬ್ಯಾನರ್ ಬಗ್ಗೆ ಹೇಳಬೇಕು ಅಂದರೆ ನನಗೂ ಗೊತ್ತಿರಲಿಲ್ಲ. ಅದು ನಾನು ಹೋಗೋ ಮುಂಚೆ ಅದು ನಡೆದಿದೆಯಾ ಘಟನೆ, ಇಲ್ಲ ನಾನು ಹೋದ ಮೇಲೆ ಅದು ನಡೆದಿದೆಯಾ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಮಾಹಿತಿ. ನಿಮ್ಮ ಮಾಧ್ಯಮ ಮುಖಾಂತರ ನನಗೆ ಗೊತ್ತಾಯಿತು ಈ ಥರ ಬ್ಯಾನರಿನ ಇಶ್ಯೂ ಆಗಿದೆ ಅಂತೇಳಿ. ಬೇಜಾರಾಯಿತು. ಅದಕ್ಕಿಂತ ನನಗೆ ಹೇಳೋಕ್ಕಾಗಲ್ಲ ಸರ್. ನಡಿಬಾರ್ದು, ಎಲ್ಲೂ ಸಹ ಆ ಥರ ಘಟನೆ ನಡಿಬಾರ್ದು, ನಡೆದೋಯ್ತು. ಸೊ ನನ್ನ ಅಭಿಮಾನಿಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸರ್. ತುಳು ಭಾಷೆ ಬಗ್ಗೆ ನಿಮ್ಮ ವಿರೋಧ ಏನು ವಿರೋಧ ಇಲ್ಲ ಸರ್. ನಾನು ಹೇಳಿದ್ದೇನು ಸರ್ ಅಂದರೆ ಎಲ್ಲ ಭಾಷೆಗೂ ನಾವು ಗೌರವ ಕೊಡ್ತೀವಿ. ನಾನು ತುಳು ಭಾಷೆಗೂ ಗೌರವ ಕೊಡ್ತೀನಿ. ಎಲ್ಲ ಭಾಷೆಗೂ ನಾವು ಗೌರವ ಕೊಡಲೇಬೇಕು ಸರ್. ಏನಕ್ಕಂದರೆ ಪ್ರತಿಯೊಂದು ಭಾಷೆಗೂ ಅದೇ ಆದಂಥ ತೂಕ ಇರುತ್ತೆ, ಗೌರವ ಇರುತ್ತೆ, ರೆಸ್ಪೆಕ್ಟ್ ಎಲ್ಲ ಥರನೂ ಇರುತ್ತೆ. ಬಟ್ ನಾನು ಹೇಳೋದು ಕನ್ನಡ ಭಾಷೆನ ಬಿಟ್ಕೊಟ್ಬಿಡಿ ಅಂತ ಹೇಳಿ. ಅದರಲ್ಲಿ ಏನೋ ತಪ್ಪು ಹೇಳ್ತಾ ಸರ್, ನೀವು ಹೇಳಿ. ಮಂಗಳೂರಲ್ಲಿ ಹೋಗಿ ಹೇಳ್ತಿದ್ರಲ್ಲ ನೀವು. ಮಂಗಳೂರಲ್ಲಿ ಸರ್ ಅದು ಸ್ಟೇಟ್ ಬೇರೆ ಸ್ಟೇಟ್ ಅದು ಅಲ್ಲ. ತುಳು ಉರ್ದು ಹಿಂದಿಗೆ ಹೋಲಿಕೆ ಮಾಡ್ತಾರ ಇಲ್ಲ ನೀವು? ಅದು ಕರ್ನಾಟಕದ್ದೇ ಭಾಷೆ. ಹೌದು. ಹಾಗಾಗಿ ಮಂಗಳೂರು ಅವರು ತುಳು ಮಾತಾಡಿದ್ರೆ ಮತ್ತೆ ಮಾತಾಡ್ತಾರೆ? ಅಲ್ಲ ಸರ್, ಹಂಗೆ ನೋಡಕ್ಕೆ ಹೋದ್ರೆ ನಾನು ಮುಸ್ಲಿಂ ಆಗಿ ನಾನು ಒಂದು ಗುಂಪು ಕಟ್ಕೊಂಡು ನಾನು ಉರ್ದುನೇ ಮಾತಾಡ್ತೀನಿ, ಕನ್ನಡ ಮಾತಾಡ್ತಿಲ್ಲ ಅಂದ್ರೆ ಎಲ್ಲಿ ಸರ್ ಕನ್ನಡ ಭಾಷೆ ಉಳಿಯುತ್ತೆ? ಗುಂಪು ಕಟ್ಕೊಂಡು ಮಾಡೋ ಮಾತಲ್ಲ ಸರ್. ನಿಮ್ದು ಯಾವ ಸರ್ ಫಸ್ಟ್? ನಂದು ಮಂಗಳೂರು. ಅದಕ್ಕೆ ಸರ್ ಆ ಪ್ರಶ್ನೆ ಕೇಳ್ತಾರೆ. ಅದು ಹುಷಾರಲ್ಲ ಸರ್. ಕರ್ನಾಟಕ ಬಿಟ್ಟು ನೀವು ಬೇರೆ ಕಡೆ ತುಳು ಸಿಗುತ್ತಾ ನೋಡಿ, ನಿಮ್ಗೆ ಉರ್ದು ಸಿಗುತ್ತೆ. ಉರ್ದು ದೇಶನೇ ಇದೆ ಬೇರೆ, ಯಾವ ಇದು ಸಿಗುತ್ತೆ. ಆದ್ರೆ ತುಳು ಕರ್ನಾಟಕದ ಭಾಷೆ, ಅದೊಂದು ಅಲ್ಪಸಂಖ್ಯಾತ ಭಾಷೆ. ಸರ್ ನಾನು ಮಾತಾಡ್ಬೇಡಿ ಅಂತ ಹೇಳಿದ್ನ, ನಾನು ಗೌರವ ಕೊಡಲ್ಲ ಅಂತ ಹೇಳಿದ್ನ, ನನಗೆ ತುಳು ಭಾಷೆ ಇಷ್ಟ ಇಲ್ಲ ಅಂತ ಹೇಳಿದ್ನ? ಎಲ್ಲ ಭಾಷೆಗೂ ನಾನು ಗೌರವ ಕೊಡ್ತೀನಿ ಸರ್. ಐ ರೆಸ್ಪೆಕ್ಟ್ ಎವ್ರಿ ಲ್ಯಾಂಗ್ವೇಜ್. ಬಟ್ ನಾನೇನು ಹೇಳಿದ್ದು ಅಲ್ಲಿ, ತುಳು ಭಾಷೆ ಮಾತಾಡ್ತೀರಾ, ಕನ್ನಡ ಇಂಗ್ಲೀಷ್ ಭಾಷೆ ಮಾತಾಡ್ತೀರಾ, ನಾನು ಇಷ್ಟಪಡ್ತೀನಿ, ಎಲ್ಲರೂ ಗೌರವ ಕೊಡುವ. ಆದರೆ ಕನ್ನಡ ಭಾಷೆನ ಬಿಟ್ಕೊಡ್ಬೇಡಿ. ಬಿಟ್ಕೊಟ್ಟಿದ್ದಾರೆ ಸರ್. ನಾನು ಅದಕ್ಕೆಲ್ಲ ಸರ್ ಹೇಳ್ತಾ ಇದ್ದು. ಮತ್ತು ಮಂಗಳೂರಲ್ಲಿ ಹೋದ್ರೆ ಸರ್ ಅವ್ರು ಕನ್ನಡ ಮಾತಾಡೋದಿಲ್ಲ ಸರ್. ಒಂದು ನಿಮಿಷ ಸರ್, ಇದು ನಿಮಗೆ ತುಳುನಾಡು ಅಂತ ಕೇಳಿದಿರಾ ನೀವು? ಸರ್ ತುಳುನಾಡು ಅಂತ ಕೇಳಿದಿರಾ? ತುಳುನಾಡು ಅಂತ ಶಬ್ದ, ತುಳುನಾಡು ಅಂತ ಪ್ರದೇಶ ಕೇಳಿದಿರಾ ಅಂತ ಕೇಳಿದ್ದೀನಿ ಸರ್. ಕೇಳಿದಿರಲ್ವ? ಹೌದು. ದಕ್ಷಿಣ ಕನ್ನಡ, ಉಡುಪಿ, ಮಂಗಳೂರು ಮತ್ತು ಕಾಸರಗೋಡು ಇದೆಯಲ್ಲ, ಅವು ಅದು 3 ತುಳು ಪ್ರದೇಶದವು. ಹೌದು ಸರ್. ಅಲ್ಲಿ ಕನ್ನಡ ಮಾತಾಡೋದಿಲ್ಲ ಅಂತ ಯಾರು ಹೇಳಿದ್ದು ನಿಮಗೆ? ಮಾತಾಡೋದಿಲ್ಲ ಅಂತಲ್ಲ ಸರ್ ನಾನು ಹೇಳಿದ್ದು. ಈ ಪ್ರಸಂಗ ಕಡಿಮೆ ಸರ್, ಏನೋ ಗೊತ್ತಿಲ್ಲ ನನಗೆ. ಶಶಿಕಾಂತ್ ಕೇಳಿದ ಪ್ರಶ್ನೆ ಹಿನ್ನೆಲೆ ಗೊತ್ತಿಲ್ಲ ನನಗೆ. ಗೊತ್ತೈತಿ ಸರ್. ಆದರೆ ನೀವು ಈ ಉರ್ದು ಮತ್ತು ಅದರ ಜೊತೆ ತುಳುವನ್ನು ಇದು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಕರ್ನಾಟಕದ ಪ್ರಾದೇಶಿಕ ಭಾಷೆಗಳಲ್ಲಿ ತುಳು, ಕೊಡವ, ಕೊಂಕಣಿ ಆ ಥರದ್ದೆಲ್ಲ ಇದೆ. ಹೌದು ಸರ್. ಆ ಭಾಷೆಯ ಬಗ್ಗೆ ನೀವು ಕನ್ನಡ ಮಾತ್ರ ಮಾತಾಡಿ ಅಂತ ಹೇಳೋಕ್ಕಾಗಲ್ಲ. ನೀವು ಸರ್ ನಾನು ಕನ್ನಡದಲ್ಲಿ ಮಾತಾಡಿ ಅಂತ ಎಲ್ಲೂ ಸಹ ಹೇಳಿಲ್ಲ ಸರ್. ದಯವಿಟ್ಟು ಮತ್ತೊಂದ್ಸಲ ಆ ವಿಡಿಯೋ ತೆಗೆದು. ನನಗೆ ಗೊತ್ತಿಲ್ಲ, ಏನು ಹಿನ್ನೆಲೆ ಗೊತ್ತಿಲ್ಲ. ನಾನು ಒಂದೇ ಹೇಳಿದ್ದು ಕನ್ನಡ ಭಾಷೆಯನ್ನು ಬಿಟ್ಕೊಡ್ಬೇಡಿ. ಮಂಗಳೂರಿನಲ್ಲಿ ಕನ್ನಡ ಭಾಷೆ ಬಿಟ್ಕೊಟ್ಟಿದ್ದಾರೆ ಅಂತ ಯಾರು ಹೇಳಿದ್ರು? ನನಗೆ ಅನಿಸ್ತು ಸರ್. ಏನಕ್ಕೆ ನನಗೆ ಎಷ್ಟು ಫ್ರೆಂಡ್ಸ್ಗಳು ಇದ್ದಾರೆ, ಒಂದು ನಿಮಿಷ ಸರ್, ನನಗೆ ಎಷ್ಟು ಫ್ರೆಂಡ್ಸ್ಗಳು ಇದ್ದಾರೆ,
ಅಥವಾ ನಾನಿವಾಗ ಏನು ಕರ್ನಾಟಕ ಕಳ್ಳ ಪ್ರವಾಸ ಅಂತೇಳಿ ಮಂಗಳೂರಿಗೆ, ಉಡುಪಿಗೆ, ಕಾಸರಗೋಡಿಗೆ ಎಲ್ಲ ಕಡೆ ಪ್ರವಾಸ ಮಾಡಿದಾಗ ಯಾರು ಸಹ ಅಲ್ಲಿ ಕನ್ನಡನೇ ಮಾತಾಡ್ತಾ ಇರಲಿಲ್ಲ. ಎಲ್ಲರೂ ಸಹ ತುಳುವಲ್ಲೇ ಇಂಟ್ರಾಕ್ಷನ್ ಮಾಡ್ತಾ ಇದ್ರು. ನಿಮ್ಮ ಹತ್ರ ತುಳು ಮಾತಾಡ ನನ್ನ ಜೊತೆ ಅಲ್ಲ ಸರ್ ಹೇಳ್ತಾರೆ, ಒಂದಷ್ಟು ಜನ ನನ್ನ ಜೊತೆನೂ ಮಾತಾಡ್ತಾ ಇದ್ರು, ಇನ್ನೊಂದಷ್ಟು ಜನ ಎಲ್ಲರೂ ಜೊತೆನೂ ಮಾತಾಡ್ತಾ ಇದ್ರು. ನಾನು ಅಲ್ಲಿ ಏನು ಹೇಳಿದೆ ಅವ್ರಿಗೆ, ಸರ್ ತುಳು ಮಾತಾಡ್ಲಿಕ್ಕೆ ಏನು ಬೇಜಾರಿಲ್ಲ, ಕನ್ನಡ ಭಾಷೆನ ಬಿಟ್ಕೊಟ್ಬೇಡಿ ಅಂತ ಹೇಳಿದ್ದು. ನಾನು ಎಲ್ಲಾದ್ರೂ ಹೇಳಿದ ತುಳು ಮಾತಾಡ್ಬೇಡಿ ಅಂತ. ಹಿನ್ನೆಲೆ ಗೊತ್ತಿದೆ. ಈಗ ನಾವು ಯಾವ ತಾರೆಯರೆಲ್ಲ ಇದ್ದಾರೆ, ಇಲ್ಲಿ ಕನ್ನಡ ಸಿನಿಮಾ ತಾರೆಯರು ಮತ್ತೆ ಬರೀ ಇಂಗ್ಲೀಷ್ ಮಾತಾಡೋದಿಲ್ಲ, ನಾವು ಅದನ್ನ ಇದು ಮಾಡಿಲ್ಲ. ತುಳುನಾಡು ಮಂದಿ ಕನ್ನಡಕ್ಕೆ ಕೊಟ್ಟಿರೋ ಲಿಸ್ಟ್ ಮಾಡ್ಕೊಂಡು ಸುದ್ದಿಗೋಷ್ಠಿ ಎಂಟಾಗ್ಬೋದು ಅಷ್ಟೇ ಇದೆ ಸರ್, ಲಿಸ್ಟ್ ಹೇಳೋದಿಲ್ಲ. ಈ ಕಲ್ಟ್ ಫಿಲ್ಮು ಮತ್ತೆ ನಿಮ್ಮ ಫಿಲ್ಮೋಗ್ರಫಿಗೆ ಸಂಬಂಧಪಟ್ಟ ಹಾಗೆ ಒಂದು ಇನ್ಸಿಡೆಂಟ್ ನಡೀತು, ಶಾರುಖ್ ಖಾನ್ ಅವ್ರ ಮಗ ಏನೋ ಆಯಿತು ಅಂತ ಹೇಳಿ, ಆಮೇಲೆ ಶಿಡ್ಲಘಟ್ಟದ ಒಂದು ಇನ್ಸಿಡೆಂಟ್ ನಡೀತು. ಬನಾರಸ್ ಟೈಮಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂಥರ ಬ್ಯಾನ್ ರೀತಿ ಸ್ವಲ್ಪ ಸೆಂಟೆನ್ಸ್ ಇತ್ತು. ಈ ಕಲ್ಟ್ ಫಿಲ್ಮಲ್ಲೂ ಕೂಡ ಅದೇ ರೀತಿ. ಆದರೆ ಎಲ್ಲೋ ಒಂದು ಕಡೆಗೆ ಝೈದ್ ಇಸ್ ಬೀಂಗ್ ಟಾರ್ಗೆಟೆಡ್ ಅನ್ನೋ ಸ್ವಲ್ಪ ನೀವು ಭಾಷೆದಾಗ ಅಬ್ಜೆಕ್ಟಿವ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ. ಅದೇ ರೀತಿ ಪೊಲಿಟಿಕಲ್ ರೀಸನ್ಸ್, ರಿಲಿಜಿಯಸ್ ರೀಸನ್ಸ್ ಅಥವಾ ಇಂಡಸ್ಟ್ರಿ ಒಳಗಡೆ ಯಾರಾದರೂ ಆ ರೀತಿ ಅನಿಸ್ತಾ ಇದೆಯಾ ನಿಮಗೆ? ಸೊ ಈ ನಿಮ್ಮ ಬನಾರಸ್ ಫಿಲ್ಮು ಮತ್ತೆ ಇದರಲ್ಲೂ ನೋಡಿದ್ರು ಕೂಡ ನೀವು ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಮಾಡಬಹುದಾಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಂತ ಅನಿಸ್ತದೆ. ಅದೇ ರೀತಿ ಪೊಲಿಟಿಕಲ್ ಅಂಡ್ ರಿಲಿಜಿಯಸ್ ರೀಸನ್ಸ್ ಸರ್ ವೆರಿ ಸಿಂಪಲ್ ಆನ್ಸರ್ ಸರ್ ಇದಕ್ಕೆ. ನಾನು ಹಲವಾರು ವೇದಿಕೆಗಳಲ್ಲಿ ಜಾತಿ ಸರ್, ಎಲ್ಲರಿಗೂ ಜಾತಿ 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 ಅದೊಂದು ಹೆಂಗೆ ಆಗೋಗ್ಬಿಟ್ಟಿದೆ ಅಂದರೆ ಅದಕ್ಕೆ ಇಂಡಿಯಾದ ಡಂಗ್ 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 ಹೊಡಿಯೋದು. ಜಾತಿ 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 ಏನಕ್ಕೆ ಸರ್? ಹಲ್ವಾರು ಸತಿ ಹೇಳಿದ್ದೀನಿ ನಾನು, ಕಲಾವಿದ ಜಾತಿ ಇಲ್ಲ, ಕಲಾವಿದ ಜಾತಿ ಇಲ್ಲ ಅಂತ ಎಷ್ಟೋ ಇಂಟರ್ವ್ಯೂಸಲ್ಲಿ ಹೇಳಿದ್ದೀನಿ ನಾನು. ಕೆಲವರು ಜಾತಿ ಜಾತಿ ಅಂತ ಯಾರು ಹೇಳ್ತಾರಲ್ಲ, ಸ್ಮೋಕಿಂಗ್ ಕಾಸಸ್ ಇಂಜುರೀಸ್ ಟು ಹೆಲ್ತ್ ಅಂತ ಹೇಳ್ಬಿಟ್ಟು ಥಿಯೇಟ್ರಲ್ಲಿ ಅಂದರೆ ಸಿನಿಮಾ ಶುರು ಆಗೋ ಮುಂಚೆ ಅದನ್ನು ಆ್ಯಡ್ ಕೊಡ್ತಾರೆ. ಅದೇ ಹಾಗೆ ಈ ಸಿನಿಮಾ ದಯವಿಟ್ಟು ಇದೇ ಜಾತಿಗೆ ಸೀಮಿತ, ಅವರು ದಯವಿಟ್ಟು ಪ್ರೇಕ್ಷಕರು ಬೇರೆ ಜಾತಿದವರಿಗೆ ಎದ್ದು ಹೋಗ್ಬೇಡಿ ಅಂತ ಅವ್ರುಗಳು ಹಾಕ್ಕೊಳ್ಬೇಕು ಸರ್. ಹಂಗಾಗತ್ತಾ ಸರ್? ಹಂಗೆ ಸಿನಿಮಾ ನಡೆಯುತ್ತೆ ಸರ್? ಇಲ್ವಲ್ಲ. ಎಲ್ಲ ಜಾತಿ ಧರ್ಮ ಅವ್ರು ಬೇಕು. ನಾವು ಇಂಡಿಯಾದಲ್ಲಿರೋದು, ಕರ್ನಾಟಕದಲ್ಲಿರೋದು, ಹಿಂದೂ ಮುಸ್ಲಿಂ ಅಂತ ಏನೂ ಇಲ್ಲ ಸರ್. ಸೊ ಪ್ರಾಬ್ಲಮ್ ಇಸ್ ಜಾತಿ ಸರ್, ಇನ್ಬಿಟ್ಟು ಏನಿಲ್ಲ. ಅದಕ್ಕೆ ನನ್ನನ್ನು ಎಲ್ಲರೂ ಟಾರ್ಗೆಟ್ ಮಾಡ್ತಾರೆ ಸರ್, ಅಷ್ಟೇ. ಜೈ ಸರ್, ಇವಾಗ ಸಾಂಗ್ ತುಂಬ ಚೆನ್ನಾಗಿದೆ. ಬಟ್ ಜಮೀನ್ ಸಾಹೇಬರು ಯಾವಾಗ ಈ ಸಿನಿಮಾ ನೋಡ್ತಾರೆ, ಅವರು ನಿಮಗೆ ಈ ಸಾಂಗು, ಈ ಸಿನಿಮಾ ಬಗ್ಗೆ ಅವರು ಹಿಂಟ್ಸ್ ಏನು ಕೊಟ್ಟಿದ್ದಾರೆ ಸರ್? ನಮ್ಮ ತಂದೆನಾ ಸರ್? ನಂದು ಮತ್ತು ನಮ್ಮ ತಂದೆ ಮಧ್ಯದಲ್ಲಿ ಜಾಸ್ತಿ ಸಿನಿಮಾ ವಿಷಯದಲ್ಲಿ ಏನು ಮಾತುಕತೆ ಆಗಲ್ಲ ಸರ್, ಏನೂ ಇಲ್ಲ ಸರ್. ಝೈದ್ ಅವರೇ, ಇಲ್ಲಿ ಸರ್ ಮೊದಲಿಗೆ ನಿಮಗೆ ಅಭಿನಂದನೆ, ನಿಮ್ಮ ಎಫರ್ಟಿಗೆ ತುಂಬ ಎಫರ್ಟ್ ಆಗಿದೆ ಸರ್. ಥ್ಯಾಂಕ್ ಯು ಸರ್. ನನ್ನ ಪ್ರಶ್ನೆ ಏನಂದರೆ, ನೀವು ಕುರಾನ್ನ ನಂಬ್ತೀರಾ ಅಂತ, ಆಶಯಗಳನ್ನು ನಂಬ್ತೀರಾ ಸರ್? ಕುರಾನ್ ಆಶಯಗಳನ್ನು ನಂಬ್ತೀರಾ ಅಂತ? ಕುರಾನ್ನ ಆಶಯಗಳನ್ನು, ಕುರಾನ್ ಏನು ಹೇಳ್ತಿದೆ ನಂಬ್ತೀರಾ ಅಂತ? ಖಂಡಿತ ನಂಬ್ತೀವಿ ಸರ್. ಅದರಲ್ಲಿ ಈ ಥರ ವೈಲೆನ್ಸ್ಗೆಲ್ಲ ಸಪೋರ್ಟ್ ಮಾಡಲ್ಲ, ಅದನ್ನು ಹರಾಮ್ ಅಂತಾರೆ, ನಿಮ್ಗೆ ಗೊತ್ತಿದೆ. ಇಲ್ಲಿ ಸಿನಿಮಾದಲ್ಲಿ ತುಂಬ ವೈಲೆನ್ಸ್ ಕಾಣ್ತಾ ಇದೆ, ನೀವು ಯಾಕೆ ಹರಾಮಿಗೆ ಅದನ್ನು ನಂಬಿದೆ, ಹರಾಮಿಗೆ ಯಾಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಮತ್ತೆ ನೋಡಿ ಸರ್, ನೀವು ಜಾತಿ ತಗೊಂಬಂದ್ರಿ. ಜಾತಿ ಅಲ್ಲ ಸರ್, ನಾನು ಹಲವಾರು ಸತಿ ಹೇಳಿದ್ದೀನಿ ಸರ್, ಕಲಾವಿದ ಜಾತಿ ಸರ್ ಇದು ನಿಮಿಷ, ಅದಕ್ಕೆ ನಾನು ಸ್ವಲ್ಪ ಲೆಟ್ ಮಿ ಟಾಕ್. ಅಲ್ಲ, ಎಕ್ಸ್ಕ್ಯೂಸ್ ಮಿ ಸರ್, ಐ ವಿಲ್ ಆನ್ಸರ್. ಅಲ್ಲ, ಅದು ಓಕೆ, ಇಡೀ ತಂಡ ಅವ್ರು ಮಾಡಿದ ಸಿನಿಮಾ ರಿಯಲ್ ಲೈಫಲ್ಲಿ ಅವ್ರು ಯಾರೋ ಬೀದಿಲಿ ಇಟ್ಕೊಂಡು ಹೊಡಿತಿದ್ರೆ ಆರಾಮ್ ಕೆಲಸ ಮಾಡ್ತಿದ್ಯಾ ಅನ್ನೋದ್ರ ಅರ್ಥ ಇದೆ. ಸಿನಿಮಾ ಇದು ಎಂಟರ್ಟೈನ್ಮೆಂಟ್. ಸಿನಿಮಾ ತಲೆ ಮೇಲೆ ಬರೋದನ್ನ ನೀವು ತಗೊಂಡು ಆರಾಮ ಕೆಲಸ ಮಾಡಿ ಯಾಕೆ? ನನಗೆ ಜಾಯದ್ ಅವರ ಉತ್ತರ ಸಿಕ್ಕಿಲ್ಲ, ಡೈರೆಕ್ಟ್ ಉತ್ತರ ಸಿಕ್ಕಿಲ್ಲ. ನಿಮ್ಮ ಉತ್ತರ, ಯಾಕಂದ್ರೆ ಕುರಾನ್ ಗೊತ್ತಿರೋದು ನಿಮಗೆ ಸರ್. ಕ್ಲಿಯರ್ ಆಗಿ ಹೇಳ್ತೀನಿ ಸರ್, ರಾಂಗ್ ಕ್ವೆಶನ್ಸ್ ಟು ರಾಂಗ್ ಪರ್ಸನ್ ಸರ್. ಅಂದ್ರೆ ಆರಾಮಾಗಿಲ್ವಾ ಕುರಾನಲ್ಲಿ ಸರ್? ಅದು ಏನೇ ಇರಲಿ ಸರ್, ಅದು ನನಗೆ ಬಿಟ್ಟಿದ್ದು ಸರ್. ನಾನು ಸತ್ಯ ನನ್ನ ಜೊತೆ ಕರೆಕ್ಟಾಗಿ ಲೆಕ್ಕ ಕೊಟ್ಕೊಂತೀನಿ, ತಲೆ ಕೆಟ್ಕೊಂಡು ನೀವು. ನಾನು ಒಂದೇ ಹೇಳೋದು ಸರ್, ಕಲಾವಿದರು ಜಾತಿ ಇಲ್ಲ. ದಯವಿಟ್ಟು ಕುರಾನ್ ಬಿಟ್ಬಿಟ್ರೆ ಮಾತಿಗೆ ಭಗವದ್ಗೀತಾ, ಅದು ದೇವ್ರ ಬುಕ್ಗಳು ಸರ್. ಅದನ್ನು ನಾವು ತುಂಬ ಗೌರವದಿಂದ, ಅದನ್ನು ಬಾಯಲ್ಲೂ ಕೂಡ ನಾವು ಅದನ್ನು ಹೇಳಿದಾಗ ತುಂಬ ಗೌರವ ಕೊಟ್ಟು ಹೇಳಬೇಕು. ಸೊ ಬಿಟ್ಬಿಡಿ ಸರ್, ಅದು ಕಲಾವಿದ ಜಾತಿ ಇಲ್ಲ, ಅದನ್ನು ಅಷ್ಟೇ ಉತ್ತರ ಕೊಡೋದು. ಸರ್ ಜನ ಸೇರ್ತಿರ್ತಾರಲ್ಲ, ಅಂದ್ರೆ ಎಲೆಕ್ಷನ್ ಕ್ಯಾಂಪೇನ್ ಕರೆ ದುಡ್ಡು ಕೊಟ್ಟು ಕಳಿಸ್ಬೇಕು, ಜನ ಸೇರ್ತಾರೆ. ಈಗ ನೀವು ಹೋದಲ್ಲೆಲ್ಲ ಜನ ಸೇರಿದ್ದು ಯಾವ ಥರ? ಅದೇ ಸರ್, ಅದು ನಂದು ಯಾವ ಜನ್ಮದ ಪುಣ್ಯನೋ ನನಗೆ ಗೊತ್ತಿಲ್ಲ. ಎಲ್ಲೇ ಹೋದರೂ ಕರ್ನಾಟಕದಲ್ಲಿ ಜನ ನನ್ನ ಪ್ರೋತ್ಸಾಹ ಮಾಡಿದ್ರು, ಪ್ರೀತಿ ಕೊಟ್ಟರು. ಅವ್ರ ಪ್ರೀತಿ ಅಂದರೆ ಸಿಕ್ಕಾಪಟ್ಟೆ ಪ್ರೀತಿ ಕೊಟ್ಟರು ನನ್ನನ್ನು.
ಅವ್ರಿಗೆ ಯಾವ ರೀತಿಯಲ್ಲಿ ಅವ್ರಿಗೆ ಧನ್ಯವಾದಗಳು ಸಲ್ಲಿಸಬೇಕು ನನಗಂತೂ ಗೊತ್ತಿಲ್ಲ. ಸೊ ಒಂದು ಮಾತಿರೋದು ನಾನು ಸಾಯೋವರೆಗೂ ಕರ್ನಾಟಕ ಜನಕ್ಕೆ ನಾನು ಚಿರೋಣಿ ಅಂತ ಹೇಳಿ. ನಾವು ಎಲ್ಲೇ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಎಲ್ಲ ಕಡೆ ಕೂಡ ಸಿಕ್ಕಾಪಟ್ಟೆ ಪ್ರಚಾರ ಮಾಡಿದ್ವಿ. ವಾಲ್ ಪೋಸ್ಟರ್ಸು, ಬ್ಯಾನರ್ಸು, ಇನ್ನೊಂದು ಅಂದರೆ ಎಲ್ಲ ರೀತಿಯಲ್ಲೂ ಸೋಷಿಯಲ್ ಮೀಡಿಯಾ ವಿಚಾರದಲ್ಲಿ ಎಲ್ಲ ಕೂಡ ಪ್ರಚಾರ ಚೆನ್ನಾಗಿ ಮಾಡಿದ್ವಿ. ಆಮೇಲೆ ನಾನು ಹೆಮ್ಮೆಯಿಂದ ಹೇಳ್ತೀನಿ, ನನಗೆ 3 ಥರ ಅಭಿಮಾನಿಗಳು ಎಲ್ಲೇ ಸಹ ನಾನು ಹೋದರೂ ಕೂಡ. ಒಂದು, ನನಗೆ ದರ್ಶನನ ಅಭಿಮಾನಿಗಳು, ಎಲ್ಲೇ ನಾನು ಹೋದರೂ ಕೂಡ ಅವ್ರ ಅಭಿಮಾನಿಗಳು ನನ್ನ ಬಂದು ನನ್ನ ಪ್ರೋತ್ಸಾಹಿಸ್ತಾರೆ. ಎರಡನೇದು, ನನಗೆ ನಮ್ಮ ತಂದೆದು ಅಭಿಮಾನಿಗಳು ಬರ್ತಾರೆ, ಅವ್ರು ನನಗೆ ಪ್ರೋತ್ಸಾಹಿಸ್ತಾರೆ. ಮೂರನೇದು, ನಂದು ಮೊದಲನೇ ಸಿನಿಮಾದು ಬೆಳಕಿನ ಕವಿತೆ ಹಾಡು ಏನಿದೆಯಲ್ಲ ಆ ಹಾಡಿಗೆ ಮತ್ತು ಈ ಸಿನಿಮಾದು ಅಯ್ಯೋ ಶಿವನ ಹಾಡಿಗೆ ಅಭಿಮಾನಿಗಳು ಬರ್ತಾರೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಸರ್. ಓಕೆ, ಮುಂದಿನ ಪ್ರಶ್ನೆಗೂ ಮುನ್ನ ಒಂದೇ ನಿಮಿಷ ಸರ್, ಅವರಿಬ್ಬರು ಅದಕ್ಕೆ ಸರ್ ಅವ್ರನ್ನ ಮಾತಾಡಿಸಿ ಮಲೈಕ ಇನ್ನೂ ಮಾತಾಡಿಲ್ಲ, ದಯವಿಟ್ಟು ಅವರಿಬ್ಬರು ನಮ್ಮ ಮಾತಾಡಿಸ್ಬಿಡ್ತೀನಿ. ಇಲ್ಲಿ ಪಕ್ಕದಲ್ಲಿ ಡಿಂಪಲ್ ಬೆನ್ ಕುಣಿಸ್ಕೊಂಡು ನನಗೆ ಯಾರು ಹೇಳ್ತಾರೆ? ಹೌದು, ನಮ್ಮ ಲೇಡಿ ಸೂಪರ್ ಸ್ಟಾರ್ ನಲ್ಲಿ ಕುಣಿಸ್ಕೊಂಡು ಅಲ್ಲಿ ಮನೆ ಕುಣಿಸ್ಕೊಂಡ್ಬಿಟ್ಟು ಇಲ್ಲಿ ನನ್ನ ಅಪ್ಪ ಅಂದ್ರೆ ಅಪ್ಪನ ಮಾಮ ಬೆಪ್ಪನೇ ನೀನು ಹೇಳ್ದಂಗೆ ಮನುಂದ್ರ ರಾಜೇಂದ್ರ ಮೋಕ್ಷೇಂದ್ರ. ಎಲ್ರಿಗೂ ನಮಸ್ಕಾರ. ಇದು ಅನಿಲ್ ಅವರು ನನಗೆ ಇದನ್ನ ಯಾಕಂದರೆ ನಮಗೆ ಕಾಣಿಯಾದವರು ಪ್ರಕಟಣೆ ಮಾಡಿದಾಗ ತುಂಬ ನಿಮ್ಮೆಲ್ಲರದ್ದು ಮೆಚ್ಚುಗೆ ಮತ್ತು ನಿಮ್ಮ ಪ್ರೋತ್ಸಾಹ ಭಾಳ ಚೆನ್ನಾಗಿತ್ತು, ರೆಸ್ಪಾನ್ಸ್ ಚೆನ್ನಾಗಿತ್ತು. ಆದರೆ ಒಂದು ರೀತಿ ಬೇರೆ ಥರದಲ್ಲಿ ಅದಕ್ಕೆ ಅವ್ರು ಕೋಪ ಸಿಟ್ಟದ್ದು ಇದು ಮಾಡಿದ ಕಾರಣ ನನ್ನ ಗಂಟು ಇದು ಕಂಟೆಂಟ್ ಮಾಡೋದು ಇದು ಹೌದು ನಮ್ಮ ಕಮರ್ಷಿಯಲ್ ಆಗಿ ಅದ್ರ ಮಧ್ಯೆ ನನಗೊಂದು ಅವ್ರ ಕ್ಯಾರೆಕ್ಟರ್ ನನಗೆ ಹೇಳಿದಾಗ ಏನು ಕೇಳಕ್ಕೆ ಹೋಗಲಿಲ್ಲ. ಯಾಕಂದರೆ ಅನಿಲ್ ನನಗೆ ನಾನು ಹೆಚ್ಚು ವರ್ಕ್ ಮಾಡಿದ್ರಿಂದ ನನಗೆ ನಿಜವಾಗ್ಲೂ ನಾನು ಸುಮ್ಮನೆ ಆರಾಮ್ಸೆ ಹೊಸ್ಪೇಟೆಗೆ ಹೋದೆ. ಪೂರ್ತಿ ನಮ್ಮ ಕೋರ್ಸನ್ ಪೂರ್ತಿ ಹೊಸ್ಪೇಟೆಲ್ ಇದ್ದಿದ್ದು, ಅಲ್ಲಿಗೆ ಹೋದೆ ನಾನು. ಅನಿಲ್ ನಾನು ಅಂದ್ಕೊಂಡಿದ್ದೆ ಅಂದರು, ಇಲ್ಲ ಸರ್ ನಾನು ಹಂಗಂದ್ರೆ ನಾನು ನಿಮ್ಗೆ ಕರಿತಾನೆ ಇರಲಿಲ್ಲ ಅಂತಂದರು. ಆ ಥರದೊಂದು ಹೊಸ ಸೀನ್ಗಳನ್ನ ನಾನು ಮತ್ತು ರಚಿತಾರಾಮ್ ಬಗ್ಗೆ ನಿಜವಾಗ್ಲೂ ನನಗೆ ಲೇಡೀಸ್ ಸೂಪರ್ ಸ್ಟಾರ್ ಅಂತ ಯಾಕೆ ಅಂದರೆ ನಿಜವಾಗ್ಲೂ ಹೌದು ಅಂತ ಅನಿಸ್ಬಿಟ್ಟು. ಯಾಕಂದರೆ ನೋಡಿ, ಮೊನ್ನೆ ನಾನು ಯಾರು ಗಣೇಶ್ ಅವ್ರ ಪ್ರಚಾರ ಲಕ್ಷ್ಮೀ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿದ್ದೆ. ಅವ್ರಿಗೆ ಈಗ ಅವ್ರಿಗಾಗಲೇ ಆ ಥರದ್ದೆಲ್ಲ ಪಾತ್ರಗಳು ನಿಜವಾಗ್ಲೂ ಒಂದು ಪರ್ಫಾರ್ಮೆನ್ಸ್ ಅಲ್ಲ. ನಾನು ಯಾರು ಸಾರ್ ಕೇಳಿದ್ರು ನಿಮ್ಮಂತ ಇಲ್ಲ, ಅವರು ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈಗ ಇದರಲ್ಲಿ ಇದು ನಾನು ಇದನ್ನು ಏನು ಬಿಟ್ಕೊಡ್ಬೇಡಿ ಅಂತ ಹೇಳಿದ್ದಾರೆ ನೀವು. ಯಾಕೆಂದರೆ ನಾನು ಅದನ್ನು ತುಂಬ ಚೆನ್ನಾಗಿ ತುಂಬ ಕ್ಲೋಸಲ್ಲಿ ನಾವಿದ್ದು ಇದನ್ನು ಆ್ಯಕ್ಟ್ ಮಾಡಿದ್ಮೇಲೆ ನನಗೆ ಅದು ಫೀಲ್ ಆಯಿತು. ಆಮೇಲೆ ಜೈಲರ್ಲಂತೂ ನಮ್ಮದು ಶೂಟಿಂಗ್ ಮುಗಿಸ್ಕೊಂಡು ಅವ್ರು ಜೈಲರ್ ಶೂಟಿಂಗ್ ಮಾಡಿದ್ರು ಕೂಲಿ. ಆ ಫೈಟ್ ನೋಡಿ ನನಗೆ ಈ ನಮಗಿನ ಹಿಂಗೆಲ್ಲ ಖರಾಬಾಗಿ ಮಾಡಲ್ಲ ಮಾಡ್ಬಿಟ್ರ ಅಂದ್ಕೊಂಡ್ಬಿಟ್ಟೆ. ನಿಜವಾಗ್ಲೂ ಫೈಟ್ ಗಿಟ್ ಜೋರು ರಚಿತ ಭಾಳ ಖುಷಿ ಆಯಿತು. ಅಲ್ಲಿಂದ ಹೌದು, ಯಾಕಂದರೆ ಹೆಣ್ಮಕ್ಳಿಗೆ ಈ ಗಂಡಸರ ಸಮಾಜದಲ್ಲಿ ಹೆಣ್ಮಕ್ಳ ಪಾತ್ರಗಳೇ ಸೃಷ್ಟಿ ಆಗಲ್ಲ. ಅಂಥದ್ರಲ್ಲಿ ನಿಮ್ಗೆ ಆ ಫೈಟ್ ಗಿಟ್ ಎಲ್ಲ ನೋಡಿ ನನಗೆ ನಿಜವಾಗ್ಲೂ ಭಾಳ ಖುಷಿ ಆಯಿತು. ಆಮೇಲೆ ಲೇಡೀಸ್ ಸೂಪರ್ ಸ್ಟಾರ್ ಅನೇಕರು ಭಾಳ ನಿಜವಾಗ್ಲು ಇದರಲ್ಲಂತೂ ನಾವಿಬ್ಬರು ಕಣ್ಣಿಟ್ಟು ಆ್ಯಕ್ಟ್ ಮಾಡಿದ್ದೀವಿ. ನನಗೆ ಎಷ್ಟು ಚಿಕ್ಕ ವಯಸ್ಸಿಗೆ ಇವರೆಲ್ಲ ಅಂದರೆ ಪರ್ಫಾರ್ಮೆನ್ಸ್ ಬಿಟ್ಟು ಆ್ಯಕ್ಟ್ ಮಾಡಬೇಕು ಅಂತ ಅನಿಸ್ತಲ್ಲ ಅಂತೇಳಿ ನನಗೆ ಭಾಳ ಖುಷಿ ಆಯಿತು. ಅವ್ರ ದಾರಿ ಅವ್ರು ಹೇಳಿದ್ದು ನಿಜವಾಗ್ಲೂ ಸತ್ಯ. ಇರ್ತಾರೆ ಅವರು ಎಷ್ಟು ವರ್ಷ ಇರ್ತಾರೋ ಅಷ್ಟು ವರ್ಷ ಕಲಾವಿದರಾಗೇ ಇರ್ತೀರ. ಇದು ವರ 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 ಇದು ವರ ನೀವು. ಹೌದು, ರಘು ಸರ್ಗೂ ರಚಿತಾರಾಮ್ ಅವ್ರಿಗೂ ಒಂದು ಸಾಮ್ಯತೆ ಇದೆ. ಏನಂದ್ರೆ ಅವರು ಡಬಲ್ ಆರು, ಇವರು ಡಬಲ್ ಆರು. ರಂಗಾಯಣರಿಗೂ ರಚಿತ, ನಾನು ಯಾವಾಗಲೂ ಅದನ್ನ ಹೇಳ್ತಾ ಇರ್ತೀನಿ. ಆ ಥರದ ಹೇಳ್ಬಿಟ್ಟು ನಾನು ಹೆಚ್ಚಿಗೆ ಸೀನಿದ್ದು ನನಗೆ ರಚಿತವ್ರ ಜೊತೆಗೆ. ಆಮೇಲಿಂದ ನಾನು ಕತ್ಲಲ್ಲಿ ನಾನು ಸೈದವ್ರ ಜೊತೆ ಸ್ವಲ್ಪ ಡಿಸ್ಕಷನ್ ಮಾಡಿದೆ ಒಂದೆರಡು ದಿವಸ. ಭಾಳ ಖುಷಿ ಆಯಿತು. ತುಂಬ ಕನಸುಗಳು ಇಟ್ಕೊಂಡಿದ್ದಾರೆ. ಹೌದು, ನಾನು ಇಲ್ಲಿಗೆ ನಾನು ಇಲ್ಲಿಗೆ ಮೀಸಲಾಗಬೇಕು ಅನ್ನೋದೊಂದು ಅವ್ರದ್ದು ದೊಡ್ಡ ಕನಸು. ಆ್ಯಕ್ಟ್ ಮಾಡಬೇಕು ಅಂತ ಈಗ ಹಲವಕ್ಕೂ ಸಾಕ್ಷಿಯಾಗಿದ್ದಾರೆ. ಅವತ್ತೆಲ್ಲ ಭಾಳ ಖುಷಿ ಆಯಿತು. ಯಾಕಂದರೆ ಯಾಕಂದರೆ ಅವರು ಸಾಕಷ್ಟು ಪ್ರಶ್ನೆ ಮಾಡಿದ್ವಿ, ಈಗ ಯಾಕೆ ಕನ್ನಡ ಇದು ಹಿಂಗಾಯ್ತು ಅಂತ. ನಮ್ಮ ಸರ್ಕಲ್ ಹೆಂಗಿದೆ ಸರ್ ಅಂತಂದರು. ಅದಕ್ಕೋಸ್ಕರ ಅದು ಬಿಟ್ಟು ಇಲ್ಲ, ನಾನು ಬೇರೆ ಇಲ್ಲಿನ ಕನ್ನಡ ಎಷ್ಟೋ ಥರದ ಕನ್ನಡ ಇದೆ ನಮ್ಮೆಲ್ಲದು ಹೇಳಿದ್ವಿ. ಹುಬ್ಳಿದಾಗ್ಬೋದು, ಚಾಮರಾಜನಗರದ್ದು, ನಮ್ಮ ಪಾಗೋಡದ್ದು, ಕೋಲಾರದ್ದು, ಯಮ್ಮನಕ ಎಲ್ಲ ಹೇಳಿದ ಅವರು. ನನ್ನ ಸ್ಲ್ಯಾಂಗ್ನ ನಾನು
ಸ್ಲ್ಯಾಂಗ್ ನಾನು ಮಾಡ್ತೀನಿ. ನನ್ನ ಕನಸಿರೋದು ಅಂದ್ರೆ ನನಗೆ ಅಂತಂದ್ರೆ ನನಗೆ ಒಂದ್ಸರಿ ನಾನೇ ಢಮಾರ್ತ ದಂಡ ಬಿಡ್ತಾನೆ ನನಗೆ ರಾಜ್ಕುಮಾರ್ ಥರ ಹಾಕ್ಕೊಳ್ಬೇಕು ಅಂತ ಅನಿಸ್ಬೇಕು ಅಂತ ನಿಜವಾಗ್ಲೂ ನನಗೆ ನಿಮ್ಮ ಸಂಕಲ್ಪ ಇದೆಯಲ್ಲ ತುಂಬ ಒಳ್ಳೆಯದು. ಸೊ ಆಲ್ ದಿ ಬೆಸ್ಟ್, ಗುಡ್ ಲಕ್, ನಿಮ್ಮ ದಾರಿ ಒಳ್ಳೇದಾಗಲಿ. ಇನ್ನು ನಮ್ಮ ದಾವಣಗೆರೆ ಪ್ರತಿಭೆ ಮಲೈಕ, ಸೊ ಆಲ್ ದಿ ಬೆಸ್ಟ್, ಗುಡ್ ಲಕ್. ನಾನು 5% ಏನೇನು ಒಳ್ಳೊಳ್ಳೆ ಬೆಟ್ಟಿಗಳು ಹಾಕಿದ್ದಾರೆ, ಇದರಲ್ಲಿ 3 ಇಡ್ತಾರೆ, ರುಬ್ಬಿರ್ತಾರೆ, ಹಾಕಿ ಎಳಂ ಪೀಸ್ ಹಾಕಿರ್ತಾರೆ. ನಮ್ಮ ರವಿವರ್ಮ ಮಾಸ್ಟರ್ದಾಗೆ ಡಾಕ್ಟರ್ ರವಿವರ್ಮ ಒಂದು ಭಾಳ ಒಳ್ಳೆ ತಂಡ ಕಟ್ಟಿದ್ರು ಅನಿಲ್ ಅವರು. ನಿಜವಾಗ್ಲೂ ಎಲ್ಲರ ಜೊತೆಗೂ ಸರ್ ಫಸ್ಟ್ಗೆ ನೀವು ಚಿತ್ರರಂಗಕ್ಕೆ ಸ್ವಾಗತ. ನಾನು ಪ್ರೊಡ್ಯೂಸರ್ ಬಗ್ಗೆ ತುಂಬ ಮಾತಾಡ್ಕೊಂಡು ಬಂದಿದ್ದೆ, ಅವ್ರು ಸ್ವಾಗತ ಕೊಡೋಣ ಅಂತ. ನಾನು ಕೆ ಮಂಜು ಫ್ರೆಂಡ್ ಅಂದರು, ಅವ್ರ ಭಾಷೆ ಹೇಳ್ತಿದ್ದೆ ತಾಳೆ ಒಳ್ಳೆ ಪಾಠ ಮಾಡಿ ಕಳ್ಸಿದ್ದ, ಒಳ್ಳೆ ಟ್ಯೂಸನ್ ನಾವು ತುಂಬ ಚೆನ್ನಾಗಿ ಟ್ರೈನಿಂಗ್ ಮಾಡಿ ಕಳ್ಸ್ಕೊಡ್ತಾರೆ, ಸಿನಿಮಾ ಚೆನ್ನಾಗಿ ಅರ್ತ್ಕೊಂಡ್ಬಿಟ್ಟಿರ್ತಾರೆ ಸರ್. ವಿಷಯ ಆಲ್ ಬೆಸ್ಟ್ ಸರ್, ನಮ್ಮ ತಾಯಿಗೆ ಒಳ್ಳೆದಾಗಿ ಸರ್ ನಿಮಗೆ ಹಾಗಿತ್ತು. ಸುಪ್ರೀತ್ ಅವರು ಡಿಸ್ಟ್ರಿಬ್ಯೂಷನ್ ಅಂದ್ರೆ ಮೇಲೆ ಈಗ ಒಂದು 2 KVN ಈಗ ನಮ್ಮ ಲೇಡಿ ಸೂಪರ್ ಸ್ಟಾರ್ ಥರದವರು, ಅವ್ರು ಏಷ್ಯನ್ KVN ಅಂದ್ರೆ ಅದಂಥರದ್ದು. ಯಾಕಂದರೆ ಎಲ್ಲ ಥರದ್ದು ಪ್ಯಾನ್ ಇಂಡಿಯಾಗೆ ಹೋಗಿದ್ದಾರೆ, ಸಂತೋಷ. ಅವ್ರ ಸೆಟಪ್ ಚೆನ್ನಾಗಿರುತ್ತೆ. ಆಮೇಲಿಂದ ಸಿನಿಮಾಗಳನ್ನ ಉಳಿಸ್ತಾರೆ, ಕನ್ನಡ ಎಷ್ಟೋ ಕನ್ನಡ ಸಿನಿಮಾಗಳನ್ನ ನಿಜವಾಗ್ಲೂ ತಮಿಳು ಮಾಡ್ತಾರೆ, ಏನು ಮಾಡೋಕ್ಕಲ್ಲ, ಪ್ಯಾನ್ ಇಂಡಿಯಾ ಲೆವೆಲ್ ಇದ್ದಾರೆ, ಅವರು ಮಾಡ್ತಾರೆ. ಒಂದು ಕನ್ನಡ ಸಿನಿಮಾಗೆ ನಿಜವಾಗ್ಲೂ ಅದರದ್ದೊಂದು ನ್ಯಾಯ ಒದಗಿಸ್ಕೊಡ್ತಾರೆ. ಇಷ್ಟು ನಿಜವಾಗ್ಲೂ ಒಂದು ತಂಡ ಕಳಿಸಿದ ಸಿನಿಮಾ ಜಯದವ್ರಿಗಾಗ್ಬೋದು, ನನ್ನ ತಂಡಕ್ಕೆ ಮತ್ತೆ ನನಗೆ ಥ್ಯಾಂಕ್ ಯು. ಯಾಕಂದರೆ ಮತ್ತೆ ನಾನು ಎಷ್ಟೊಂದಕ್ಕೆ ಸಿಗ್ನೋ, ಈಗ ನನಗೆ ನನ್ನ ಅಳಿಸ್ತೀನೋ ಅದು ಗೊತ್ತಿಲ್ಲ, ಹಂಗಾಗಿದೆ. ರಿಯಲಿ ಲೇಡಿ ಸೂಪರ್ ಸ್ಟಾರ್ ಒಂದೇ ಹೆಸರಿಗೆ 2 ಸಿನಿಮಾ ಬರ್ತಿದೆ. ಅದು ಮತ್ತೆ ಅದು ಅಮ್ಮ ಬೇರೆ ಆಗಿ ನಿಂಗ ಒಂದು ಪಾತ್ರ ರಿಯಲ್ ಗುಡ್, ನಿಜವಾಗ್ಲೂ ಲೇಡಿ ಸೂಪರ್ ಸ್ಟಾರ್. ಸೊ ಆಲ್ ದಿ ಬೆಸ್ಟ್. ನಮ್ಮ ಕಲ್ಟ್ ಸಿನಿಮಾಗೆ ಒಳ್ಳೆಯದಾಗಲಿ. ನಿಮ್ಮೆಲ್ಲರ ಪ್ರೋತ್ಸಾಹ, ಸಹಾನುಭೂತಿ, ಎಲ್ಲ ರೀತಿ ಪ್ರೋತ್ಸಾಹ. ಪ್ರಶ್ನೆಗಳಿರಲಿ, ಪ್ರಶ್ನೆಗಳು ಮಾಡಿದ್ದೀರ ಸಂತೋಷ, ಪ್ರಶ್ನೆಗಳಿರಬೇಕು. ಅವೆಲ್ಲ ಪ್ರಶ್ನೆಗಳ ಜೊತೆನೇ ಅದು ಹೊಸ ಪ್ರಶ್ನೆಗಳಾಗಲಿ, ಅದನ್ನು ಅದು ಪ್ರಶ್ನೆಗಳಾಗಿ ಉತ್ತರಗಳು ನಿಮಗೆ ಆಗಲಿ ಅಂತ ಕೇಳ್ಬಿಟ್ಟು ನಿಮ್ಮೆಲ್ಲರ ಸಪೋರ್ಟು ಈ ಕಡೆ ಸಿನಿಮಾಗೆ ಥ್ಯಾಂಕ್ ಯು. ಶರಣು ನೋಡಿ ಅವರು ಎಲ್ಲ ಇವನು ನಮ್ಮ ಜಯತ್ ಫ್ರೆಂಡ್ಸ್ ಎಲ್ಲ ಫುಲ್ಲು ಗೌರ್ಮೆಂಟ್ ಆಫೀಸರ್ ನಿಂತ್ಬಿಡ ಇನ್ಸೆಟ್ ಮಾಡಿಕೊಂಡು, ಅಯ್ಯೋ ಅವರೆಲ್ಲ ಪ್ರಯಾಣಿಕರು, ಅಯ್ಯೋಪ್ಪ ನಮ್ಮ ನಗ್ಸಿ ಇಟ್ಬಿಡ್ತಾರೆ ಅವರು, ಪಾ ಅಂದ್ಕೊಂಡಿಲ್ಲ ಅಂದ್ಬಿಟ್ಟು ರಾತ್ರಿ ನನಗೆ ಅಯ್ಯೋ ಅವ್ರು ಇಲ್ಲಿ ಕಾಣ್ತಾನೆ ಇಲ್ಲ ಇದ್ದಕ್ಕೂ, ಅಯ್ಯೋ ನೋಡಿ ಎಲ್ಲ ಇನ್ಸೆಟ್ ಮಾಡ್ಕೊಂಡು ಬಂದ್ಬಿಟ್ಟು ಅಲ್ಲಿ ನೋಡಿ ಕೈ ಎತ್ತಾರೆ ನೋಡಿ ಅವರು. ಜಯತ್ ಅವರೆಲ್ಲ ತುಂಬ ಒಳ್ಳೆ ಸ್ನೇಹಿತರು, ನಿಜ ಅಪ್ಪ. ಅಮ್ಮ ಶಾರದಮ್ಮ ಹೇಳಿ. ನಿಮ್ಗೆ ಫಾದರ್ ರೋಲ್ ಬರೋದು ಇತ್ತೀಚೆಗೆ ಫಾದರ್ ಒಂದೇ ಥರ ಇರ್ತಾರ, ಬೇವರ್ಸಿ ಇರ್ತಾನೆ, ಲುಚ್ಚಾರ್ತಾನೆ, ಲವಂಗ ಇರ್ತಾನೆ, ಒಳ್ಳೆ ಇರ್ತಾನೆ, ತುಂಬ ಒಳ್ಳೆ ಇರ್ತಾನೆ, ಇನ್ನೂ ಒಳ್ಳೆ ಹಿಂಗೆ ಹೋಗಿ ಹಂಗೆ ಥರ ಹೇಳಿ ನೋಡೋಣ. ಒಂದೇ ಥರ ಇದ್ದಿದ್ರು ನನ್ನ ಅಪ್ಪ, ನಾನು ಒಂದೇ ಥರ ಬಂದು ಹಿಂಗೇ ನೋಡ್ಕೊಂಡು ಟೆಂಗ ಥರ ಮಾಡ್ಬಿಡೋದು ಸರ್. ಎಲ್ಲಾ ಫಿಲಮಲ್ಲೂ ಅಪ್ಪ ಪಾತ್ರ ಮಾಡೋದು ಹೇಗೆ ಸರ್? 60 ಅಪ್ಪನ ಕೊಡ್ತಾ ಇದ್ದೀನಿ, ವೇಟ್ ಆಡಲಿ ಅಷ್ಟೇ ಇದು ನಂಗೆ ಅದನ್ನ ಎಂಜಾಯ್ ಮಾಡ್ತೀನಿ. ಬಟ್ ತುಂಬ ರಜನಿಕಾಂತ್ 60 ಆಲ್ಸೋ ಹಿ ವಾಸ್ ಅ ಹೀರೋ ಸರ್. ನೀವು ಅವರು 3 ಮಕ್ಕಳು ತಂದೆನೇ ಮಾಡಿರೋದು, ಅವರನ್ನು ಅವರು 3 ಮಕ್ಕಳು ತಂದೆ ಪಾತ್ರ ಮಾಡ್ತಿರೋದು, ಶಿವಣ್ಣನೇ ಮಾಡ್ತಿದಾರಂತ ಇವಾಗ. ಹಂಗಾಗಿ ನನ್ಗೆ ಅದ್ರಿಲ್ಲ, ನನಗೆ ಬೇರೆ ಹುಡುಕ್ತಾ ಇದ್ದಾರೆ, ಬೇರೆ ಅಪ್ಪಂದ್ರು ಹುಡುಕ್ತಾ ಇದ್ದಾರೆ, ನಿಜವಾಗ್ಲೂ ಬೇರೆ ಅಪ್ಪಂದ್ರು. ಇದ್ರಲ್ಲೂ ನಾನು ಹೇಳಿದ್ನಲ್ಲ, ಯಾರೋ ಎದುರಿಗಿರೋರಿಗೆ ಯಾಕೆ ಮಾಡ್ತಾರೆ ಅಂದರೆ ಅಪ್ಪ ಅಂತ ಅನಿಸ್ಬಿಡ್ಬೇಕು ನಂಗೆ. ಹಂಗೆ ನಿಜವಾಗ್ಲೂ ರಚಿತಾ ಅವ್ರ ಜೊತೆ ನಾನು ಮಾಡಿದ ಸೀನ್ಸ್ಗಳಂತೂ ನಾನು ಹೌದು ನಿಜವಾಗ್ಲೂ ಯಾಕಂದ್ರೆ ಅವ್ರ ಮನೇಲಿ ಅಪ್ಪ ಅಮ್ಮ ಇಬ್ರು ಕಲಾವಿದ್ರು. ಅಪ್ಪ ಡ್ಯಾನ್ಸರು, ಅಮ್ಮ ಒಂಥರ ಜಗತ್ ಕಲಾವಿದ್ರು ಅಲ್ವಾ. ಮೊದಲ ಗುರು ಅಮ್ಮನೇ. ಎಲ್ಲ ಉದಾಸೀನ ತಂಡದ ಹೋಗ್ಬೇಡ ಅಮ್ಮ, ನಿಂತ್ಕೋ ಅಮ್ಮ, ಎಲ್ಲ ಮೊದಲು ಅಮ್ಮನೇ. ಅಮ್ಮ ಒಂದು ಕ್ಷಣ ಸೈಲೆಂಟ್ ಆಗಿ ಅಲ್ಲಿ ಉದಾಸೀನ ತಟ್ಕೊಂಡು ಸುಮ್ಮನೆ ಆಗ್ಬಿಟ್ರೆ 3 ಪಲ್ಟಿ ಹೊಡೆದು ಹೋಗೇ ಬಿಡ್ತೀವಿ ನಾವು. ಇಲ್ಲ ನಮ್ಮ ತಾಯಿ ಬಂದು ಅವರು ಶಿಕ್ಷಕಿ, ವಿ ಓನ್ ಅ ಸ್ಕೂಲ್. ಎಲ್ಲ ತಾಯಂದಿರು ಹಂಗೆ ಅಲ್ಲ. ಐ ಥಿಂಕ್ ಈವನ್ ಶಾರದಾ ಮ್ಯಾಮ್ ಕೂಡ ಹಾಗೆ ಅಲ್ವಾ? ಶಾರದಾ ಮ್ಯಾಮ್ ಜರ್ನಲಿಸ್ಟ್, ಕೀಪಿಂಗ್ ಇಟ್ ಅಸೈಡ್, ಐ ಥಿಂಕ್ ಈವನ್ ಶಿ ಇಸ್ ಅ ಗ್ರೇಟ್ ಮದರ್. ರೈಟ್? ನಾನ್ ಮಗಳಲ್ವಾ ನಿಮ್ಗೆ? ನಾನ್ ಮಗಳಲ್ವಾ? ಲಾಸ್ಟ್ ಟೈಮ್ I don't have children, so I don't know about the mother thing.
but I'm just asking about. ಹೌದು, ನೀವು ನನ್ನ ಲಾಸ್ಟ್ ಟೈಮು ಒಂದು ಅಪ್ಪನ ಬಗ್ಗೆ ನಿಮ್ಮ ಅಪ್ಪನ ನೆನೆಸ್ಕೊಂಡು ನಂಗೆ ಹೇಳಿದ್ರೆ ನನಗೆ ಥ್ಯಾಂಕ್ ಯು, ತುಂಬ ಥ್ಯಾಂಕ್ ಯು. ಯಾಕಂದರೆ ನೀವು ನಿಮ್ಮ ಅಪ್ಪನನ್ನು ನೆನೆಸ್ಕೊಂಡು ನಂಗೆ ಆ ಮಾತು ಹೇಳಿದೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅಣ್ಣ ಅಣ್ಣ ಹೇಳೋಣ, ವಾಸು ಸರ್ ಹೇಳಿ ಸರ್, ಇಲ್ಲವರಮ್ಮ 2 ದಿನ ಕೇಳಿದೆ ಸರ್. ಹಾಂ ಸರ್ 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 ಕಳ್ಟ ನನಗೆ ಇಂಗ್ಲೀಷ್ ಬರೋಲ್ಲ ಸರ್. ನಮ್ಮ ತಾಯಿ ನಾನು ಅದೇ ಕೇಳೋಣ ಅಂತ ಇದು ವಾಸು ಕೇಳಿಬಿಟ್ಟು ನನಗೆ ಇಲ್ಲ, ನಾನು ಡೈರೆಕ್ಟ್ ಥಾಟ್ಸ್ಗೆಲ್ಲ ನಾನು ಯಾಕೆ ಸಿಗಾಕೊಳ್ಳಿ ಅವರು ಅದೇನೋ ನೆಂಟರು ಬಂದು ಬಾಗ್ಲಾಗ ಏನೋ ಸಿಗಾಕೊಂಡ್ರಲ್ಲ ಹಂಗ ಬರ್ತದೆ ನನಗೆ. ಅಯ್ಯಪ್ಪ ಇಂಗ್ಲೀಷ್ ನಾನು ಗೊತ್ತಿಲ್ಲ ಸರ್, ಹೇಳೋದು ನಿಮ್ಮ ಹತ್ರ ಏನೋ ಹೇಳಿರ್ಬೇಕು ಅಣ್ಣ. ಹಾಂ ನಿಮ್ಮ ಹತ್ರ ಕೇಳಿರ್ಬೇಕು, ನೀವು ಹೇಳಿರ್ಬೇಕಲ್ಲ ಅದು ಏನು ಹಂಗಂದ್ರೆ ಅಂತ ಹೇಳ್ಬಿಟ್ಟು ಇದು ಟೈಟ್ಲ್ ಹಾಕಿ ನಾನು ಕೇಳಿದೆ ಸುಮ್ಮನೆ. ಅದೇ ಸರಿ ಅಂದ್ರು, ಈ ಹುಡುಗರು ಪಟ್ಟೆ ಹುಡುಗರು ಕಳ್ಟಮ ಸೀಟಮ ಅಂತಾರಲ್ಲ, ಅದು ಯಾವಾಗ ಅಂತಾರೆ ಸರ್? ನಾನು ದಾಟ್ಬಿಡ್ತೀವಲ್ಲ ನಾವೀಗ, ಅದು ಯಾವಾಗ ಹೆಂಗಂತಾರೆ ಅಂತಾರೆ ಸರ್, ಕಳ್ಟಮ ಸೀಟಮ ಅಂತ ಏನೋ ಅಂತಾರೆ. ಹೌದಾ ಅಂತ? ಹ್ಞೂ ಸರ್ ಅಂತ. ಅಲ್ಲ ಅನಿಲ್ ಏನಂತಾರೆ? ಅನಿಲಣ್ಣ ನನಗೆ ಹೇಳಿದ್ದಾನೆ ಅಷ್ಟೇ ಅಷ್ಟೇ. ಅದು ಹೀಗೆ ಅಂತಂದ್ರು, ಹೌದಾ ಹೌದು ಅಂತ ಸುಮ್ಮನೆ ಅಷ್ಟೇ. ಈ ಜೈದ್ ಅವ್ರ ಜೊತೆ ಈ ಕತ್ಲಲ್ಲಿ ಅಂತ ಹೇಳಿದ್ರಿ, ಆ ಕತ್ಲಲ್ಲಿ ಏನು ಅನ್ನೋದು ನನಗೆ ಗೊತ್ತಾಗ್ಬೇಕು ಸರ್. ಆ ಕತ್ಲಲ್ಲ ಏನೋ ಡಿಸ್ಕಷನ್ ಆಯ್ತದಲ್ಲ ಅವತ್ತು ಹೋಟ್ಲಲ್ಲಿ ಇದ್ವಿ, ಆ ಜನರೇಟರ್ ಬರೋದು ಲೇಟ್ ಆಯ್ತು, ತುಂಬ ಡಿಸ್ಕಷನ್ ಮಾಡ್ಬಿಟ್ಟು ಅದು ತುಂಬ ಸ್ಪೆಷಲ್ ಆದ ಒಂದು ಬಿರಿಯಾನಿ ತರಿಸಿದ್ರು, ತುಂಬ ಸ್ಪೆಷಲ್ ಬಿರಿಯಾನಿ ತರಿಸಿದ್ರು. ಗೊತ್ತಾಯ್ತು, ನಾನು ವಾಸ ಸರ್ಗೆ ಅರ್ಥ ಆಯ್ತು, ಬಿರಿಯಾನಿ ತರಿಸಿದ್ರು. ಸರಿ ಅಂದ್ಬಿಟ್ಟು ನಾನು ಆಯ್ತು ಕರೆಕ್ಟ್ ಬಂತು, ಬರಲಿಲ್ಲ ಅಂತ ಫ್ರೆಂಡ್ಸ್ ಎಲ್ಲ ಹುಡುಕಾಡಿದ್ರು ಜನರೇಟರ್ ಬರುತ್ತೆ ಅದಿಲ್ಲ ಅಂತ. ಆ ಬೋಸಿಲಿ 3 ಸುತ್ತು ನಾನು ತಿನ್ಸಿಬಿಟ್ಟು ಅವ್ರು ಬಿಟ್ಟಿಲ್ಲ. ಅಯ್ಯೋ ನಮ್ಗೆ ಎತ್ಕೊಂಡು ಅದೊಂಥರ ಅನ್ನ ತಿನ್ಸೋದು ಖುಷಿ ಆಗುತ್ತಲ್ಲ, ಆ ಒಂದು ಪ್ರೀತಿಗೆ ನಾನು ಅವಾಗೆಲ್ಲ ಈಚೆ ಬಂತು. ಅಯ್ಯೋ ಮಲೈಕ ಒಂದು ಕಾಮಗಿರಿ ಅವರಿಗೆ ಮಾತಾಡಮ್ಮ, ನೀನು ನಾನು ಆಫ್ ಮಾಡಿದ್ರು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಮಾಧ್ಯಮ ಅವ್ರಿಗೆ ನಮ್ಮ ಇಡೀ ತಂಡದಿಂದ ಕ್ಷಮೆ ಕೇಳ್ತೀನಿ ತಡವಾಗಿದ್ದಕ್ಕೆ. ಸೊ ಇಲ್ಲಿ ತುಂಬಾ ದೊಡ್ಡ ವ್ಯಕ್ತಿಗಳಿದ್ದಾರೆ, ಅವ್ರ ಮಧ್ಯ ನಾನು ಕೂತಿರೋದು ನನ್ನ ಹೆಮ್ಮೆ ಅಂತ ನನಗೆ ಅನ್ಸುತ್ತೆ. ಸೊ ಮೊದಲನೇದಾಗಿ ನಾನು ಅನಿಲ್ ಸರ್ ಬಗ್ಗೆ ಮಾತಾಡಲೇಬೇಕು. ನನ್ನ ಅವ್ರ ಜೊತೆ 2ನೇ ಸಿನಿಮಾ ಇದು. ಸರಿಗೆ ನಾನು ಕೇಳಿ ಬಂದೆ, ನಾನು ಈ ಪಾತ್ರ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮಗಿದ್ರೆ ನಾನು ಖಂಡಿತ ಈ ಪಾತ್ರ ಮಾಡ್ತೀನಿ ಅಂತ. ಸೊ ಸರ್ ಹೇಳಿದ್ದು, ನೀನು ಮಾಡ್ತೀಯ ಅಂತಾನೆ ನಾನು ಕರೆಸ್ಬಿಟ್ಟು ಕತೆ ಹೇಳಿದ್ದು ಅಂತ ಹೇಳಿದ್ರು. ಸರ್ ಈ ಪಾತ್ರ ನನ್ನ ಕರಿಯರಲ್ಲಿ ಒಂದು ಎಲಿವೇಶನ್ ಕೊಡುತ್ತೆ ಅಂತ ನಾನು ರಾತ್ರಿ ಸ್ಟಾರ್ ಆಗ್ತೀನಿ ಅಂತ ನಾನು ಯಾವತ್ತೂ ಕನ್ಸ್ಕೊಂಡಿಲ್ಲ. ನಾನು ಯಾವತ್ತೂ ಮೆಟ್ಲು ಒಂದಾದ್ಮೇಲೆ ಒಂದು ಹತ್ತಬೇಕು, ಎಲಿವೇಟರಲ್ಲಿ ಹತ್ತಬಾರ್ದು ಅನ್ನೋ ಒಂದು ನಂಬಿಕೆನ ನಾನು ನಂಬಿರೋಳು. ಈ ಪಾತ್ರಕ್ಕೆ ಜಸ್ಟಿಸ್ ಕೊಟ್ಟಿದ್ದೀನಿ ಅಂತ ಅನ್ಸುತ್ತೆ ಸರ್. ನೀವು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದು ನಾನು ಉಳಿಸ್ಕೊಂಡಿದ್ದೀನಿ ಅಂತ ಅನ್ಸುತ್ತೆ. ಸೊ 2ನೇದಾಗಿ ರಚಿತಾ ಮ್ಯಾಮ್ ಬಗ್ಗೆ ಮಾತಾಡಬೇಕು. ಎಲ್ಲರೂ ಕೇಳ್ತಾ ಇದ್ರು, ಲೇಡಿ ಸೂಪರ್ ಸ್ಟಾರು, ನೀನು ಸೈಡ್ ಲೈನ್ ಆಗ್ಬಿಟ್ರೆ ಏನು ಮಾಡ್ತೀಯಾ ಕ್ಯಾರೆಕ್ಟರ್ಸ್ ಅಲ್ಲಿ ಅಂತ. ಅನಿಲ್ ಸರ್ ಅದನ್ನ ತುಂಬಾ ಅಚ್ಚುಕಟ್ಟಾಗಿ ನಮ್ಮಿಬ್ಬರ ಪಾತ್ರನ ಬ್ಯಾಲೆನ್ಸ್ ಮಾಡಿದ್ದಾರೆ. ಸರ್ ಹೇಳ್ತಾರೆ, ನಿಮ್ಮ ಮಲೈಕಾ ಏನು ಕ್ಯಾರೆಕ್ಟರ್ ಮಾಡಿದ್ದಾಳೆ ಅದು ಒಂದು ಕಿಕ್ ಕೊಡುತ್ತೆ, ರಚಿತಾ ಮ್ಯಾಮ್ ಏನು ಪಾತ್ರ ಮಾಡಿದ್ದಾರೆ ಅದು ಎಮೋಷನಲಿ ತುಂಬ ಕನೆಕ್ಟ್ ಆಗುತ್ತೆ ಅಂತ. ನಾನು ಹೇಳ್ತೀನಿ ಮ್ಯಾಮ್, ನೀವೇ ಉಳ್ಕೊಳ್ಳೋದು ಕೊನೆಗೆ ಎಲ್ಲ ಆಡಿಯನ್ಸಲ್ಲಿ, ಯು ಆರ್ ಆಲ್ವೇಸ್ ದೇರ್ ಅಂತ ನಾನು ಹೇಳ್ತೀನಿ. ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್. ನಿಮ್ಮ ಜೊತೆ ನಾನು ಸ್ಕ್ರೀನ್ ಶೇರ್ ಅಂತ ಹೇಳಲ್ಲ, ಮಾಡಿದ್ದೀವಿ ಒಂದು ಸ್ವಲ್ಪ ಮಟ್ಟಿಗೆ, ಬಟ್ ನಿಮ್ಮ ಜೊತೆ ಒಂದು ಸಿನಿಮಾದಲ್ಲಿ ನಾನು ಕೂಡ ಭಾಗ್ಯ ಅನ್ನೋದು ನನ್ನ ಭಾಗ್ಯ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ರಘು ಸರ್ ರಂಗನ್ ರಘು ಸರ್ ಜೊತೆ ನಮ್ದೇನು ಪಾತ್ರ ಇಲ್ಲ, ಬಟ್ ನಾನು ಹೋದ ಸಿನಿಮಾ ಟೈಮಲ್ಲೂ ನಿಮ್ಮನ್ನ ಮೀಟ್ ಮಾಡಿದ್ದೆ. ನಿಮ್ಮ ಬಗ್ಗೆ ನಾನು ಆಗಲೇ ಕೆಲವು ಸೀನ್ಸ್ ಡಬ್ಬಿಂಗಲ್ಲೂ ನೋಡಿದ್ವಿ ಸರ್. ನಿಮ್ಮ ಅಭಿನಯದ ಬಗ್ಗೆ ಮಾತಾಡೋಷ್ಟು ದೊಡ್ಡೋಳಲ್ಲ, ನಿಮ್ಮ ಜೊತೆನೂ ನಾನು ಈ ಸಿನಿಮಾದಲ್ಲಿರೋದು ನನ್ನ ಭಾಗ್ಯ ಅಂತ ಹೇಳ್ತೀನಿ. ಹಾಗೆ KVN ಸಂಸ್ಥೆ ನಮಗೆ ನನ್ನಂಥ ಯಂಗ್ಸ್ಟರ್ಗೆ ತುಂಬ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅನಿಸುತ್ತೆ. ಬಿಕಾಸ್ ದೊಡ್ಡ ದೊಡ್ಡ ಸಿನಿಮಾಗಳು ಆ ಒಂದು ಸಂಸ್ಥೆಯಿಂದ ಬರ್ತಾ ಇದೆ. ಸೊ ನಮ್ಮ ಸಿನಿಮಾನು ನನಗೊಂದು ಆಸೆ ಇತ್ತು, ನಾವು ರಾಕಿಂಗ್ ಸ್ಟಾರ್ ಯಶ್ ಫ್ಯಾನು. ಸೊ ಅವರು ಟಾಕ್ಸಿಕ್ ಬರ್ತಾ ಇದೆ, ಅವ್ರ ಸಂಸ್ಥೆ ಅವ್ರ ಒಂದು ಪ್ರೊಡಕ್ಷನಲ್ಲಿ ನಮ್ಮ ಸಿನಿಮಾ ಚೆನ್ನಾಗಿರುತ್ತಲ್ವಾ ಅಂತ. ಸೊ ಅಂತ ಒಂದು ದೊಡ್ಡ ಸಂಸ್ಥೆಯಲ್ಲಿ ನಮ್ಮ ಸಿನಿಮಾ ಪ್ರೆಸೆಂಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಆಪರ್ಚುನಿಟಿ. ಅನಿಲ್ ಸರ್ ಎಲ್ಲರಿಗೂ ಅವ್ರ ಸ್ಟಾರ್ಸ್ ಜೊತೆ ಇವಾಗ ಮ್ಯಾಮ್ ಜೊತೆ ಕೆಲಸ ಮಾಡಿದ್ದಾರೆ, ಬೇರೆ ಸ್ಟಾರ್ ಜೊತೆ ಕೆಲಸ ಮಾಡಿಲ್ಲ. ಬಟ್ ಅವ್ರು ಯಾರು ಹೀರೋನ ಲಾಂಚ್ ಮಾಡ್ತಾರೆ ಅವ್ರು ಸ್ಟಾರ್ ಆಗ್ತಾರೆ ಸರ್, ಅದು ನಿಮ್ಮ ತಾಕತ್ತು ಅಂತ ನಾನು ಹೇಳ್ತೀನಿ. ಹಾಗೆ ಕೊನೆಯದಾಗಿ ಜಯದ್ ಅವ್ರ ಬಗ್ಗೆ ಮಾತಾಡಲೇಬೇಕು. ಹಲವಾರು ಮ್ಯಾಕ್ಸಿಮಮ್ ಸಿನಿಮಾ ಬಿಟ್ಟು 3 ತಿಂಗಳಿಂದ ನಾವು ಪ್ರವಾಸ ಮಾಡ್ತಾನೆ ಇದ್ದೀವಿ ಪ್ರಮೋಷನ್ಸ್ಗೋಸ್ಕರ. ನನಗೆ ಕನ್ನಡ ಮೇಲೆ ಸಿಕ್ಕಾಪಟ್ಟೆ ಅಭಿಮಾನ, ನನ್ನ ದಾವಣಗೆರೆ ಹುಡುಗಿ ಆಗಿರೋದ್ರಿಂದ ಅವರನ್ನ ನೋಡಿ ನನ್ನ ಕನ್ನಡದ ಮೇಲಿರೋ ಅಭಿಮಾನ ದುಪ್ಪಟ್ಟಾಗೋಯ್ತು. ಅಷ್ಟು ಅವರಲ್ಲಿ ಒಂದು ಸರಳತೆ ಇದೆ, ಎಷ್ಟೇ ಸುಖ ಸಂಪತ್ತಿದ್ರು
ಯಾವ ಜಾತಿ ಇಲ್ಲದೆ, ಯಾವ ಭೇದ ಇಲ್ಲದೆ, ಯಾವ ದುಡ್ಡಿನ ಅಹಂ ಇಲ್ಲದೆ ತುಂಬ ಡೌನ್ ಟು ಅರ್ತ್ ಆಗಿ ಇರ್ತಾರೆ. ಸೊ ಅವರಂಥ ಕಲಾವಿದರು ನಮ್ಮ ಇಂಡಸ್ಟ್ರಿಗೆ ಡೆಫಿನೆಟ್ಲಿ ಬೇಕೇ ಬೇಕು. ಐ ಥಿಂಕ್ ಅವರು ನೆಕ್ಸ್ಟ್ ಫ್ಯೂಚರಲ್ಲಿ ಈ ಸಿನಿಮಾ ಆದ ತಕ್ಷಣ ಒಂದು ಸ್ಟಾರ್ ಅನ್ನೋ ಪಟ್ಟಕ್ಕೆ ಬಂದೇ ಬರ್ತಾರೆ. ಬಿಕಾಸ್ ಅಂತ ಒಳ್ಳೆ ಅಭಿನಯ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಅಲೋಕ್ ಅವರು ಕೂಡ ಸಿನಿಮಾದಲ್ಲಿದ್ದಾರೆ. ನಮ್ಮ ಜೊತೆ ಇಷ್ಟು ದಿನ ಪ್ರಮೋಷನ್ಸ್ ಅಲ್ಲಿ ಅವರು ಭಾಗಿಯಾಗಿದ್ರು. ವೆರಿ ಥ್ಯಾಂಕ್ಫುಲ್ ಫಾರ್ ಯು ಮಾಸ್ಟರ್. ನಿಮ್ಮ ಜೊತೆ ಒಂದು ಫೈಟ್ ಮಾಡಿದ್ದೀವಿ. ಆಬ್ವಿಯಸ್ಲಿ ನಾನು ನಮ್ಮದು ಮಾಸ್ಟರ್ದು ಅಷ್ಟೊಂದು ಏನೂ ಇಲ್ಲ ಕೆಲಸ. ಅವ್ರ ಪಾಪ ಎಲ್ಲ ಸೈದವ್ರ ಜೊತೆನೇ ಕೆಲಸ, ಬಟ್ ಅವ್ರ ಜೊತೆ ಕ್ರಿಕೆಟ್ ಆಡಿರೋ ನೆನಪು ನನಗೆ ಸದಾಕಾಲ ನನ್ನ ಮೆಮೊರಿಯಲ್ಲಿರುತ್ತೆ. ಕೊನೆಯದಾಗಿ ಎಲ್ಲ ಮಾಧ್ಯಮದವ್ರಿಗೆ ಇದೆ ಕೇಳೋದು, ಜನವರಿ 23ಕ್ಕೆ ನಮ್ಮ ಸಿನಿಮಾ ಬಿಡುಗಡೆ ಆಗ್ತಿದೆ. ನಿಮ್ಮ ಮೂಲಕ ನಮ್ಮ ಆಡಿಯನ್ಸ್ಗೆ ನೀವು ರೀಚ್ ಮಾಡಿಸ್ಬೇಕು. ಇನ್ನೊಂದು ವಿಷಯ ಹೇಳಬೇಕು ಆನಂದ್ ಆಡಿಯೋ ಬಗ್ಗೆ. ಯಾವುದೇ ಯಂಗ್ಸ್ಟರ್ಗೆ ಇರ್ಬೋದು, ಆನಂದ್ ಆಡಿಯೋ ಅಂದರೆ ನಾವು ಚಿಕ್ಕವರಿಂದ ಸಿನಿಮಾ ನೋಡ್ಕೊಂಡು ಬಂದಾಗ ಪ್ರೆಸೆಂಟೆಡ್ ಬೈ ಆಡಿಯೋ ಆನಂದ್ ಆಡಿಯೋ ಅಂತ ಬರುತ್ತೆ. ಅದು ನನ್ನ ಸಿನಿಮಾಗಳಲ್ಲಿ ಇರೋದಕ್ಕೆ ನನಗೆ ಒಂದು ದೊಡ್ಡ ಹೆಮ್ಮೆ. ಸರ್ ಇಲ್ಲಿಲ್ಲ, ಬಟ್ ಈ ಒಂದು ಕೂಗೋ ಡೆಫಿನೆಟ್ಲಿ ಕೇಳಿಸುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರನ್ನೂ ಬಿಟ್ಟಿಲ್ಲ ಅನಿಸುತ್ತೆ. ಹಾಂ, ನಾವು ಪ್ರಮೋಷನ್ಸ್ ಮಾಡುವಾಗ ಇಲ್ಲಿರೋರ ಬಗ್ಗೆ ನಾನು ಖಂಡಿತ ಮಾತಾಡಿದ್ದೀನಿ. ಬಟ್ ಝಯದ್ಗಿರೋ ಫ್ರೆಂಡ್ಸ್ ಅವ್ರು ಯಾರು, ಹಾರಿಸ್ ಇರ್ಬೋದು, ಅಸದ್ ಇರ್ಬೋದು, ಬಾಪು ಇರ್ಬೋದು, ಎವ್ರಿ ಬಡಿ ಎಷ್ಟು ಹಾರ್ಡ್ ವರ್ಕ್ ಹಾಕಿದ್ದಾರೆ. ಎಷ್ಟು ಅವ್ರ ಬಗ್ಗೆ ನಾನು ಇಲ್ಲಿ ಮೆನ್ಷನ್ ಮಾಡಲೇಬೇಕು. ಅಷ್ಟು ಹಾರ್ಡ್ ವರ್ಕ್ ಹಾಕಿದ್ದಾರೆ. ಇಟ್ ಇಸ್ ಬಿಯಾಂಡ್ ವರ್ಡ್ಸ್. ಝಯದ್ ತುಂಬ ಲಕ್ಕಿ ಅಂತ ಅನ್ಸುತ್ತೆ ನಿಮ್ಮಂಥ ಫ್ರೆಂಡ್ಸ್ನ ಪಡೆಯೋಕ್ಕೆ. ರಘು ಸರ್ ಹೇಳಿದ್ರು, ಬಟ್ ನಾನು ಕಣ್ಣಾರೆ ನೋಡಿದ್ದೀನಿ. ಝಯದ್ ಯು ವೆರಿ ಲಕ್ಕಿ ಟು ಹ್ಯಾವ್ ಸಚ್ ಕೈಂಡ್ ಆಫ್ ಫ್ರೆಂಡ್ಸ್. ಇಷ್ಟ ನಾನು ಹೇಳಬೇಕಾಗಿದ್ದು. ಮುಂದೆಲ್ಲ ಮಾತು ಸಕ್ಸಸ್ ಮೀಟಲ್ಲಿ ಖಂಡಿತ ಮಾತಾಡ್ತೀನಿ. ನಿಮ್ಗೆ ಏನಾದರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಕೇಳಿ. ಡೈರೆಕ್ಟರ್ ಒಂದು ಪ್ರಶ್ನೆ ಇದೆ. ಡೈರೆಕ್ಟರ್ ನೀವು ಪ್ರಾರಂಭದಲ್ಲಿ ಸ್ಪಷ್ಟಪಡಿಸ್ಬಿಟ್ಟಿದ್ರೆ ಅದು ಕಡೆಯ ಪ್ರಯತ್ನ ಅಂತ. ಈ ಕಲ್ಟ್ ಅನ್ನೋ ವರ್ಡ್ ಇದೆಯಲ್ಲ, ದಿಸ್ ಇಸ್ ಅನ್ ಇಂಗ್ಲಿಷ್ ವರ್ಡ್. ಅಂದ್ರೆ ಈ ನೀವು ಸಿನಿಮಾ ಕಂಟೆಂಟ್ಗೆ ಕನ್ನಡದಲ್ಲಿ ಅಷ್ಟು ಅಪ್ರಾಪ್ರಿಯೇಟ್ ವರ್ಡ್ ಇದೆ ಅಂತ ಇಂಗ್ಲಿಷ್ ವರ್ಡ್ ಇಟ್ರ, ಅಥವಾ ಇಂಗ್ಲಿಷ್ ಇಟ್ರೆ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ ಅಂತ ಇಟ್ರ, ಅಥವಾ ಏನೋ ಟ್ರೆಂಡ್ ಅನ್ನೋ ಕಾರಣಕ್ಕೆ ಈ ವರ್ಡ್ ಚೂಸ್ ಮಾಡಿ? ಇದು ಎಲ್ಲದೂ ಇದೆ ಸರ್. ಎಸ್ ಸರ್. ಕಲ್ಟ್ ಅನ್ನೋದು ಆಲ್ಮೋಸ್ಟ್ 2 years ಬಿಫೋರೇ ನಾನು ನನ್ನ ಭೇಟಿ ಆಗ ಮುಂಚೆನೆ ನನ್ನೊಂದು ಬ್ಯಾನರ್ ಇದೆ, ಅದ್ರಲ್ಲಿ ನಾನು ರಿಜಿಸ್ಟರ್ ಮಾಡಿಸಿಟ್ಟಿದ್ದೆ. ಮೊದಲನೇದಾಗಿ ನಾನು ರಿಜಿಸ್ಟರ್ ಮಾಡಿಸಿಟ್ಟಿದ್ದ ಕಾರಣ ಏನು ಅಂದರೆ, ಯಾವುದೇ ಸಿನಿಮಾದ್ರು ನಮ್ಮ ಬಾಸ್ ಕಲ್ಟಾಗಿ ಆ್ಯಕ್ಟ್ ಮಾಡಿದ್ದಾರೆ, ಡೈರೆಕ್ಷನ್ ಕಲ್ಟ್ ಆಗಿದೆ. ಕೊಹ್ಲಿ ಒಂದು 6 ಹೊಡೆದ್ರು ಕಲ್ಟಮ್ಮ, ನಮ್ಮ RCB ಕಲ್ಟಮ್ಮ, ಎಲ್ಲ ನೋಡ್ರಿ ಕಲ್ಟ್ ಅಂತ ಕೇಳ್ತಿದ್ದೆ. ಈ ಪದ ಚೆನ್ನಾಗಿದೆಯಲ್ಲ ಅನ್ನೋ ಕಾರಣಕ್ಕೆ ನಾನು ರಿಜಿಸ್ಟರ್ ಮಾಡಿಸಿಟ್ಟೆ. ಸೊ ತದನಂತರ ಈ ಸಿನಿಮಾ ಮಾಡಬೇಕು ಅಂದಾಗ ಕಲ್ಟ್ ಇಡೋದು ಎಷ್ಟು ಸೂಕ್ತ ಅನ್ನೋದು ನಾನು ಸ್ಟಡಿ ಮಾಡಿದೆ. ಸೊ ಅವಾಗ ಸ್ಟಡಿ ಮಾಡ್ತಾ ಗೊತ್ತಾಗಿದೆ ಅದು ಕಲ್ಚರಲ್ಲಿ ಅರ್ಧ ಭಾಗ ತಗೊಂಡಿರೋದು ಕಲ್ಟ್ ಅಂದರೆ ಅದು ಒಂದು ಕಲ್ಚರ್. ಆಮೇಲೆ ಕಲ್ಟ್ ಅಂದರೆ ಇನ್ನೊಂದು ವಿಷಯ ನನಗೆ ಸಿಕ್ಕಿದ್ದು ನಾನು ಹುಡುಕ್ಬೇಕಾದ್ರೆ, ಆರಾಧನೆ ಅಂದರೆ ಅವನ ಪ್ರೀತಿ ಆರಾಧಕ. ಸೊ ಅದು ಎಲ್ಲ ವಿಷಯಗಳಿಂದಲೂ ಈ ಕಥೆಗೆ ಸೂಕ್ತ ಅನ್ನಿಸ್ತು. ಸೊ ಹಾಗಾಗಿ ಯೂತ್ಗೂ ಅದು ಬಾಯಲ್ಲಿದೆ ಕಲ್ಟ್ ಅನ್ನೋದು, ಜೊತೆ ನನ್ನ ಕಥೆಗೂ ಇದೆ, ಜೊತೆಲಿ ಆ ಪಾತ್ರದಲ್ಲಿ ಒಂದು ಕಲ್ಟಿಸಮ್ ಇದೆ. ಸೊ ಎಲ್ಲ ಆ್ಯಂಗಲೂ ನೀಟಾಗಿ ಸೂಟಬಲ್ ಅನ್ನಿಸ್ತು. ಸೊ ಹಾಗಾಗಿ ನಾನು ಕಲ್ಟನ್ನು ಪಾತ್ರ ಆಯ್ಕೆ ಮಾಡಬೇಕಾಗಿತ್ತು. ಸರ್ ಸರ್ ಕೇಳಿಸ್ತಿಲ್ಲ, ಮೈಕ್ ಕೊಡಿ ಕನ್ನಡದಲ್ಲಿ ಹಾಕ್ಬೋದಿತ್ತು. ಒಳ್ಳೆ ಕಿಕ್ಕರ್ ಸರ್. ಹೊಸ ಸರ್ ವೈ ನಮ್ಮ ಫ್ರೆಂಡ್ ಕೇಳ್ತಿದ್ದಾರೆ. ಓಕೆ ಓಕೆ. ಅಂದರೆ ನನಗೆ ಆ ಕಲ್ಟ್ ಟೈಟಲ್ಗೆ ಅದೇ ಚೆನ್ನಾಗಿ ಸೂಕ್ತ ಆಗಿತ್ತು ಸರ್, ಹಾಗಾಗಿ ಬ್ಲಡಿ ಲವ್ ಅಂತ ಇಟ್ಟೆ. ಆಕ್ಚುಲಿ ಈಗ ತುಂಬಾ ಜನಗಳ ಬಗ್ಗೆ ಮಾತಾಡೋದಿದೆ. ನಮ್ಮ ಅಲೋಕ್ ನೋಡಿದ್ರೆ ಇಡೀ ಸಿನಿಮಾದಲ್ಲಿ ಫ್ರೆಂಡ್ಶಿಪ್, ಲವ್ ಅನ್ನೋದು ಒಂದು ಆ್ಯಂಗಲ್ ಅಂದರೆ, ಇನ್ನೊಂದು ಆ್ಯಂಗಲಲ್ಲಿ ಫ್ರೆಂಡ್ಶಿಪ್ ಅನ್ನೋದು ತುಂಬ ತೂಕಾಗಿ ಸಿನಿಮಾದಲ್ಲಿದೆ. ಅದನ್ನು ಅದ್ಭುತವಾಗಿ ಅಲೋಕ್ ಅವರು ಅಭಿನಯಿಸಿದ್ದಾರೆ. ನಾನು ಯಾಕೆ ಅದ್ರ ಬಗ್ಗೆ ಮಾತಾಡ್ತಿಲ್ಲ ಅಂದರೆ, ಈ ವೇದಿಕೆ ಅದಲ್ಲ, ಈಗ ಸದ್ಯಕ್ಕೆ ಮಾತಾಡೋಕ್ಕಾಗಲ್ಲ. ಆದರೆ ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ತಿಲ್ಲ ಸರ್, ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ಸಕ್ಸಸ್ ಪಾರ್ಟಿ ನಾವು ಮಾಡೇ ಮಾಡ್ತೀವಿ, ಸಿನಿಮಾ ಸಕ್ಸಸ್ ಆಗುತ್ತೆ. ಅವತ್ತು ಎಲ್ಲರ ಬಗ್ಗೆ ಮಾತಾಡ್ತೀನಿ, ಪ್ರತಿಯೊಬ್ಬರ ಬಗ್ಗೆ ಮಾತಾಡ್ತೀನಿ. ಇದು ಓವರ್ ಕಾನ್ಫಿಡೆನ್ಸ್ ಅಲ್ಲ, ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ಸಿನಿಮಾ ಖಂಡಿತವಾಗ್ಲೂ ಹಿಟ್ ಮಾಡ್ತೀವಿ. ಅದಕ್ಕೆ ಈ ವೇದಿಕೆಯಲ್ಲಿ ನಾನು ಹೇಳ್ತಿರೋ ಮಾತು, ಇದು ನಾನು ಮಾಡ್ತಿರೋ ಪ್ರಾಮಿಸ್. ಥ್ಯಾಂಕ್ ಯು ಸರ್. ಲಾಸ್ಟ್ ಟೈಮ್ ಮೀಟ್ ಮಾತಾಗಿ ನೀವು ಹೇಳಿದ್ರಿ, ಬನಾರಸ್ ಟೈಮಲ್ಲಿ ನಿಮ್ಮ ಫಸ್ಟ್ ಫಿಲಮಲ್ಲಿ, ನಿಮ್ಮ ಫಸ್ಟ್ ಫಿಲಮ್ ಪ್ರಮೋಷನ್ಗಿಂತ ನಿಮಗೆ ನೆಗೆಟಿವ್ ಕಮೆಂಟ್ಸ್ ಹ್ಯಾಂಡಲ್ ಮಾಡೋದೇ ಒಂದು ಇದಾಗ್ಬಿಟ್ಟಿತ್ತು ಅಂತ. ಹೌ ಆರ್ ಯು ಪ್ಲಾನ್ ದಿಸ್ ಟೈಮ್? ನೀವು ಫ್ರೆಂಡ್ಸ್ ಮಾಡ್ಕೊಂಡಿದ್ದೀರಾ ಇವಾಗ? ಹಾಗಂತನಿಲ್ಲ ಮ್ಯಾಮ್, ನಾನೇ ರಗಡಾಗ್ಬಿಟ್ಟಿದ್ದೆ ಅಷ್ಟೇ.
ಅವ್ರು ಏನಾದರೂ ಮಾತಾಡ್ಕೊಳ್ಳಿ, ಯಾವುದೇ ರೀತಿಯಲ್ಲಿ ನನ್ನ ಅವಮಾನ ಮಾಡಲಿ ಅಥವಾ ಕಾಲಿಡಲಿ, ಏನು ಅವ್ರ ಇಷ್ಟ, ಅವ್ರ ಖುಷಿ, ಅವ್ರಿಗೆ ಖುಷಿ ಸಿಗ್ತಿದೆಯಾ ಅವ್ರ ಮನಸ್ಸಿಗೆ ಆಗಲಿ, ನಾನು ಸುಮ್ಮನೆ ಇಟ್ಬಿಡ್ತೀನಿ ಅಷ್ಟೇ. ನಾನು Okay, one of the first lessons you have to learn how to handle social ಬಿ media. ಸೈಲೆಂಟ್. ಓಕೆ, ಇನ್ನೊಂದು ನನಗೆ ಇವಾಗ ವಾತಾವರಣ ಜಸ್ಟ್ ವಾಂಟ್ ಟು ಬಿ ಓಪನ್. ಪ್ರತಿ ಸತಿ ನಾವೇ ಬರೀತೀವಿ, ದೇರ್ ಇಸ್ ನೋ ಲ್ಯಾಂಗ್ವೇಜ್ ಬ್ಯಾರಿಯರ್, ಎವ್ರಿ ಒನ್, ಬಟ್ ನಿಮ್ ಎಸ್ಪೆಷಲಿ ಬೀಯಿಂಗ್ ಫ್ರಮ್ ಅನದರ್ ರಿಲಿಜನ್ ಅಂತ ಹೇಳೋಕ್ಕಲ್ಲ, ಬೀಯಿಂಗ್ ಅ ಮುಸ್ಲಿಂ ಎವ್ರಿ ಟೈಮ್ ಯು ಗೋ ಅಂಡ್ ನೋ ಐ ವಾಂಟ್ ಟು ಬಿ ಅನ್ ಆಕ್ಟರ್, ಐ ಆಮ್ ಮುಸ್ಲಿಂ ಬಟ್ ಐ ವಾಂಟ್ ಟು ಬಿ ಅನ್ ಆಕ್ಟರ್ ಅಂತ. ಹೇಗೆ ದಟ್ ಹೌ ಡು ಯು ಹ್ಯಾಂಡಲ್ ದಟ್? ದಟ್ಸ್ ಬಿಕಮ್ ವೆರಿ ಎವ್ರಿ ಟೈಮ್ ಯು ಹ್ಯಾವ್ ಟು ಇಂಟ್ರೊಡ್ಯೂಸ್ ಯುವರ್ಸೆಲ್ಫ್. ಅಫ್ಕೋರ್ಸ್ ಮ್ಯಾಮ್, ಹರ್ಟ್ ಆಗುತ್ತೆ, ಬೇಜಾರವಾಗುತ್ತೆ, ಒಂದೊಂದು ಸತಿ ಕೋಪನೂ ಜಾಸ್ತಿ ಬರುತ್ತೆ. ಅದನ್ನು ನಾವು ತುಂಬ ಕಾಮಾಗಿ ಹ್ಯಾಂಡಲ್ ಮಾಡಬೇಕು. ಸರ್ ಒಂದೇ ನಿಮಿಷ ಓಕೆ, ಪ್ಲೀಸ್ ಸರ್, ಒಮ್ಮೆ ಚೆಕ್ ಮಾಡಿ, ಅಲ್ಲೇ ಇರ್ತೀರಾ? ಲಾಸ್ಟ್ ಕ್ವಶನ್ ಆಗ್ತಾ ಇದೆ, ದಯವಿಟ್ಟು ಒಮ್ಮೆ ಚೆಕ್ ಬಂದರೆ ಹೇಳಿ ಸರ್. ಆಡಿಯೋ ಬಂದರೆ ನಾವು ಬರ್ತೀವಾ? ಬಂತಾ? ಎಸ್ ಸರ್, ಪ್ಲೀಸ್. ನಾನು ಇಂಡಸ್ಟ್ರಿಗೆ ಕಾಲಿಡೋ ಮುಂಚೆ ಇದೆಲ್ಲ ನನಗೆ ಗೊತ್ತಿರಲಿಲ್ಲ, ಇಷ್ಟೊಂದು ಜಾತಿ ಅನ್ನೋ ಒಂದು ಇಷ್ಟೊಂದು ಪ್ರಾಬ್ಲಮ್ ಇದೆಯಾ ಅಂತ ಹೇಳಿ. ನಮ್ಮ ಸೌತ್ ಇಂಡಸ್ಟ್ರಿಯಲ್ಲಿ ಮಾಡ್ತಿರೋದು ನಾನು ಬಂದ ಮೇಲೆ ಗೊತ್ತಾಯಿತು. ಒಂದಷ್ಟು ಅಂದರೆ ಆವಾಗಿಂದ ಫೇಸ್ ಮಾಡ್ಕೊಂಡು ಇಲ್ಲಿವರೆಗೆ ಬಂದಿದ್ದೀವಿ. ಸೊ ಬಹುಶಃ ಇನ್ನೂ ಮುಂದೆ ಹೋಗ್ತೀನಿ ಅಂತ ಅನ್ಕೊಳ್ತೀನಿ. ಸೊ ನೋಡೋಣ. ನಾನು ಐ ಥಿಂಕ್ ಸೈಲೆಂಟ್ ಇಸ್ ದ ಬೆಸ್ಟ್ ರಿಪ್ಲೈ ಫಾರ್ ಅಂತ ಅನಿಸುತ್ತೆ. ರಚನಾ ಮ್ಯಾಮ್, ಏನಂತ ಹೇಳಿದ್ರೆ ಒಂದು ಸಿನಿಮಾ ಅಂತ ಬಂದಾಗ ಆ ಪಾತ್ರಕ್ಕೆ ಹೇಗ್ ಬೇಕೋ ಹಾಗೆ ನಾವು ಮೌಲ್ಡ್ ಆಗ್ಬೇಕಾಗುತ್ತೆ. ಈಗ ಈ ಪ್ರಶ್ನೆ ಯಾಕೆ ಕೇಳ್ತಾ ಇದೀನಿ ಅಂದ್ರೆ, ಬಾಡಿ ಶೇಮಿಂಗ್ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಒಬ್ಬ ಸ್ಟಾರ್ ನಟಿ ಅಂತನೂ ಲೆಕ್ಸಲ್ಲ, ಒಬ್ಬ ಸ್ಟಾರ್ ಮಗಳು ಅಂತನೂ ಲೆಕ್ಸಲ್ಲ, ಸಾಮಾನ್ಯ ಹೆಣ್ಣು ಮಕ್ಕಳ ಕಥೆ ಏನೋ, ಇದಕ್ಕೆಲ್ಲ ಅಂತ್ಯ ಆಡೋದು ಹೇಗೆ? ಒಬ್ಬ ಸ್ಟಾರ್ ಹೀರೋಯಿನ್ ಆಗಿ ನೀವು ಅಂತವ್ರಿಗೆಲ್ಲ ಏನ್ ಮೆಸೇಜ್ ಪಾಸ್ ಮಾಡಕ್ ಇಷ್ಟಪಡ್ತೀರಾ? ಇದನ್ನೆಲ್ಲ ತಡೆ ಹಿಡಿಯೋದು ಹೇಗೆ? ಸಿಂಪಲ್, ಇದ್ರ ಬಗ್ಗೆ ಯಾರು ಮಾತಾಡಬಾರ್ದು ಅಷ್ಟೇ. ನಾವು ಮಾತಾಡಿಲ್ಲ ಅಂದ್ರೆ ಅವ್ರು ಅದನ್ನೇ ಕಂಟಿನ್ಯೂ ಮಾಡ್ತಾ ತಲೆ ಕೆಡಿಸ್ಕೋಬಾರ್ದು. ಎಲ್ಲರೂ ಮನಸ್ಥಿತಿನೂ ಹಾಗೆ ಇರಲ್ವಲ್ಲ? ಇರಬೇಕು. ಐ ಡೋಂಟ್ ಗಿವ್ ಅ ಡ್ಯಾಮ್. ಎಷ್ಟೋ ಜನ ನೀವು ಒಂದು ಹೆಣ್ಣು ಹುಡುಗಿಯಾಗಿ ಒಂದು ಮಾತು ಹೇಳ, ಇಲ್ಲಿರೋ ಎಲ್ಲ ಹೆಣ್ಮಕ್ಳು ಬಾಡಿ ಟೈಪ್ಸ್ ಒಂದೊಂದು ಥರ ಇರುತ್ತೆ. ಕೆಲವ್ರಿಗೆ ಡಯಟ್ ಮಾಡಿದ್ರೂ ದಪ್ಪ ಆಗ್ತಾರೆ, ಕೆಲವ್ರಿಗೆ PCOS PCOD ಇಶ್ಯೂಸ್ ಇರುತ್ತೆ, ಕೆಲವ್ರಿಗೆ ಮೆಂಟಲ್ ಸ್ಟ್ರೆಸ್ಸಿಂದನೂ ದಪ್ಪ ಆಗ್ತಾರೆ, ರೈಟ್? ಅವ್ರವ್ರ ಬಾಡಿ ಟೈಪ್ಸ್ ಅವ್ರೊಬ್ರಿಗೆ ಮಾತ್ರ ಗೊತ್ತಿರುತ್ತೆ. ಎಲ್ಲರೂ ವರ್ಕೌಟ್ ಮಾಡ್ತೀವಿ, ಎಲ್ಲರೂ ಡಯಟ್ ಮಾಡ್ತೀವಿ. ಸಮ್ಟೈಮ್ಸ್ ಬೀಯಿಂಗ್ ಆಯ್ತು, ಇಷ್ಟು ಓಪನ್ ಅಪ್ ಆಗಿ ನಾವು ಮಾತಾಡ್ತಿದ್ವಿ ಅಂದಾಗ ಪೀರಿಯಡ್ಸ್ ಟೈಮಲ್ಲಿ ಡೆಫಿನೆಟ್ಲಿ ಪೀರಿಯಡ್ಸ್ 5 days ಮುಂಚೆ ಬಾಡಿ ಬ್ಲೋಟ್ ಆಗುತ್ತೆ. ಪೋಸ್ಟ್ ಪೀರಿಯಡ್ಸ್ ಟೈಮಲ್ಲೂ ಸಮ್ಟೈಮ್ಸ್ ನಾವು ತುಂಬ ಸಪ್ರೆಸ್ ಆಗಿಬಿಡ್ತೀವಿ. ಅದು ಎಲ್ಲ ಗಂಡು ಮಕ್ಳ ಹತ್ರ ಹೋಗ್ಬಿಟ್ಟು ನಾನು ಹಿಂಗಿದ್ದೀನಿ, ನಂಗೆ ಹಿಂಗಿದೆ, ಈ ಇಶ್ಯೂ ಇದೆ ಅಂತ ಹೇಳೋಕ್ಕಾಗಲ್ಲ. ಯಾರು ಏನಕ್ಕೆ ಮೆಚ್ಚಿಸ್ಬೇಕು? ನಮ್ಮ ಬಾಡಿ, ನಮ್ಮ ಇಷ್ಟ, ನಮ್ಮ ಲೈಫ್. ಕಿವಿ ಕೊಟ್ಕೊಂಡು ಹೋಗ್ತಿದ್ರೆ ಎಲ್ರಿಗೂ ಕಿವಿ ಕೊಟ್ಕೊಂಡು ಅಳ್ಬೇಕಾಗುತ್ತೆ. ಡೋಂಟ್ ಗಿವ್ ಅ ಡ್ಯಾಮ್. ಇಲ್ಲಿ ಎಲ್ಲ ಹೆಣ್ಮಕ್ಳು ಹೇಳೋ ಒಂದು ನನ್ನ ಕಡೆಯಿಂದ ಒಂದು ಸ್ಮಾಲ್ ಸಜೆಷನ್ ಆ್ಯಂಡ್ ರಿಕ್ವೆಸ್ಟ್. ನಮ್ಮ ದೇಹನ ನಾವು ಅದನ್ನ ಪೂಜಿಸ್ತೀವಿ. ದಿಸ್ ಇಸ್ ಅವರ್ ಲೈಫ್, ದಿಸ್ ಇಸ್ ಮೈ ಬಾಡಿ. ನಾನು ಯಾಕೆ ಬೇರೆಯವ್ರಿಗೋಸ್ಕರ ಅಯ್ಯೋ ನಾನು ಹೇಳಿದ್ರೆ ಓಕೆ ಡಿಪ್ರೆಷನ್ಗೆ ಹೋಗ್ಬೇಕು? ನನಗೆ ಗೊತ್ತು ವಾಟ್ ಐ ಆಮ್ ಡೂಯಿಂಗ್ ಅಂತ ಎವ್ರಿ ಡೇ, ವಾಟ್ ಐ ಈಟ್, ಹೌ ಐ ವರ್ಕ್ಔಟ್. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಕೆಲವ್ರಿಗೆ 5 hours ನಿದ್ದೆ ಮಾಡಿದ ತಕ್ಷಣ ದಪ್ಪ ಆಗ್ತಾರೆ, ಕೆಲವ್ರಿಗೆ ಕರೆಕ್ಟಾಗಿ 8 hours ನಿದ್ದೆ ಮಾಡಲೇಬೇಕಾಗುತ್ತೆ. ಆ್ಯಂಡ್ ನಾನು ಹೇಳ್ತೀನಿ, ನನಗೆ ಅದು ಇರಲೇಬೇಕು. ಐ ಹ್ಯಾವ್ ಟು ಸ್ಲೀಪ್ ಅಟ್ಲೀಸ್ಟ್ ಫಾರ್ 7 to 8 hours, ಇಲ್ಲಾಂದ್ರೆ ಐ ಲುಕ್ ಚಾಪಿ. ಅದು ನಾನು ಸರ್ಗೆ ತುಂಬ ಬಾರಿ ಹೇಳ್ತೀನಿ. ಆ್ಯಂಡ್ ಯು ನೋ ವಾಟ್, ಮಾರ್ನಿಂಗ್ ಶೂಟಿಗೆ ಬಂದಾಗ ಐ ಲುಕ್ ಚಾಪಿ. ಹೋಗ್ತಾ 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 ಸರ್ ಹೇಳ್ತೀನಿ, ನೀವು ಬೆಳಗ್ಗೆ ದಪ್ಪ ಸಡನ್ನಾಗಿ ಸಣ್ಣ ಆಗ್ಬಿಟ್ಟಿದ್ದೀರಾ ಅಂತ. ಸೊ ಅದು ಬಾಡಿ ಟೈಪ್ಸ್ ಹಂಗಿದ್ದಾಗ ಏನು ಮಾಡೋದಕ್ಕಾಗಲ್ಲ ಅಲ್ವಾ? ಎಷ್ಟೋ ಜನ ಹೆಣ್ಮಕ್ಳು ಇದರಿಂದಾಗಿ ಒಂದು ಕಮೆಂಟಿಂದಾಗಿ ಸೂಸೈಡ್ ಮಾಡ್ಕೊಳ್ಳೋ ಹಂತಕ್ಕೆ ಹೋಗ್ತಾರೆ. ಸೊ ಅವ್ರಿಗೆ ಮುಟ್ಟಾಡು ಅವ್ರ ಅಪ್ಪ ಅಮ್ಮ ಅವ್ರನ್ನ ಬೆಳೆಸಿರೋದು ಇಲ್ಲ ಜೀವ ಕೊಟ್ಟರು ಸೂಸೈಡ್ ಮಾಡ್ಕೊಳಕ್ಕ. ನನಗಂತೂ ಇದ್ರ ಬಗ್ಗೆ ನಾನು ಕಾಮೆಂಟೇ ಮಾಡಕ್ ಹೋಗಲ್ಲ. ಸೂಸೈಡ್ ಮಾಡ್ಕೊಂಡಿರೋರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ, ಬಿಕಾಸ್ ಅವ್ರಿಗೆ ಅರ್ಹತೆನೇ ಇಲ್ಲ. ಒಂದು ಜೀವ ಯಾರೋ ಏನೋ ಕಾಮೆಂಟ್ ಓ ಗಾಡ್ ದಿಸ್ ನೆಗೆಟಿವ್ ಕಾಮೆಂಟ್ಸ್ ಅನ್ನೋದು ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಯಾಕೆ ಎಲ್ರು ನೆಗೆಟಿವ್ ಕಾಮೆಂಟ್ಸ್ ಕಿವಿ ಕೊಡ್ತಿದ್ದಾರೆ? ಏನಕ್ಕೆ? ಮಾತಾಡೋರು ಮಾತಾಡ್ತಾನೆ ಇರ್ತಾರೆ. ಯಾರೋ ಒಬ್ಬ ನನಗೆ ಇಡಿಯಟ್ ಅಂತ, ನಾನು ಇಡಿಯಟಾ? am I idiot? am I called as idiot by birth? ಇಲ್ಲ, ನನ್ನ ಹೆಸರು ರಚಿತಾ. You call me Rachita, I'll respond to you. You call me idiot, sorry, get lost.
ಈಗ ಲಾಸ್ಟ್ ಕ್ವಶನ್ ಮಂಜು ಸರ್, ಲಾಸ್ಟ್ ಕ್ವಶನ್ ಪ್ಲೀಸ್. ರಂಗನಾಥ ಸರ್ ಹೇಳಿದ್ರು ರಾಜ್ಕುಮಾರ್ ಅವರ ಥರ ಪಾತ್ರ ಮಾಡಬೇಕು ಅಂತ ಅಂದ್ಬಿಟ್ಟು, ಯಾವ ಸಿನಿಮಾ ಯಾವ ಪಾತ್ರ ನೀವು ಅಷ್ಟು ಇಂಟ್ರೆಸ್ಟ್ ಆಗ್ತದೆ ರಾಜ್ಕುಮಾರ್? ಅಲ್ಲ ಸರ್, ರಾಜ್ಕುಮಾರ್ ಸರ್ ಮಾಡಿ ಸಿನಿಮಾಗಳು ಅಥವಾ ಅವ್ರ ಥರ ಪಾತ್ರ ಆ ಥರ ನನಗೆ ಆಸೆ ಇದೆ ಸರ್. ನನ್ನ ಅವ್ರು ಹೇಗಿದ್ರು ಆ ಸ್ಟೆಪ್ಸ್ ನಾನು ನಡ್ಕೊಂಡು ಹೋಗ್ಬೇಕು ಅನ್ನೋ ಆಸೆ. ರಾಜ್ಕುಮಾರ್ ಸರ್ ನಾನು ಆಗೋದಿಲ್ಲ ಈ ಜನ್ಮದಲ್ಲಿ ನೀವು 3 ಜನ್ಮ ಅಂತ ಬಂದರೂ ಕೂಡ ಅವ್ರವ್ರೇ ನಾನು ಇದ್ದೀನಿ ಸರ್. ಅದು ಅವ್ರು ಯಾವ ಸಿನಿಮಾ ಯಾವ ಪಾತ್ರ ಹಲವಾರು ಸಿನಿಮಾಗಳು ಇದೆ ಸರ್, ಹಲವಾರು ಸಿನಿಮಾಗಳಿದೆ. ನಾನು ಸ್ವಲ್ಪ ಮೆಚುರಿಟಿ ಬಂದ ಮೇಲೆ ನೋಡ್ಕೊಂಡು ಬಂದ ಸಿನಿಮಾಗಳು ನನಗೆ ಎಲ್ಲನೂ ಇಷ್ಟ. ಒಂದು ನನಗೆ ಯಾವುದು ರೈತದು ಕಳ್ ಸಿನಿಮಾದ ಟ್ರೈಲರ್ ಇವತ್ತಷ್ಟೇ ರಿಲೀಸ್ ಆಗಿದೆ. ನಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನಮ್ಮ ಕಳ್ ಸಿನಿಮಾಗೆ ಇದೇ ರೀತಿಯಾಗಿರಬೇಕು. ಜನವರಿ 23ನೇ ತಾರೀಕು ನಮ್ಮ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ.